ವೀಕ್ಷಕರಿಗೆಲ್ಲರಿಗೂ ಕೂಡ ಶುಭ ದಿನ. ಘನ ಗುಜರಾತ್ ಸರ್ಕಾರದಿಂದ ಆಯೋಜಿಸಿರತಕ್ಕಂತಹ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮದ ಅಡಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್ ಗಾಂಧಿನಗರದವರು ಮಾಡಿರತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಿರ್ತಕ್ಕಂಥದ್ದು ತುಂಬ ಸಂತೋಷ. ನಾನು ಬೆಂಗಳೂರಿನ ಪ್ರೌಢಶಾಲೆಗಳಲ್ಲಿ ಪಾಠ ಮಾಡಿ MES ಟೀಚರ್ಸ್ ಕಾಲೇಜ್, ಎ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಕರ್ನಾಟಕ ರಾಜ್ಯದಲ್ಲಿ 1956ರಲ್ಲಿ ಅದು ಪ್ರಾರಂಭ ಆಗಿತ್ತು. ಆ ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ, ಅಸೋಸಿಯೇಟ್ ಪ್ರೊಫೆಸರ್ ಆಗಿ ನನ್ನ ಕಾರ್ಯವನ್ನು ನಿರ್ವಹಿಸಿ ಪ್ರಾಂಶುಪಾಲನಾಗಿ ನಿವೃತ್ತಿ ಹೊಂದಿ ಈಗ ಡೈರೆಕ್ಟರ್ ಅಕಾಡೆಮಿಕ್ಸ್ ಮತ್ತು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಆ ಸಂಸ್ಥೆಯ ಜೊತೆಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭ ದಿನ. ನಾನು ಇಂದು ಸಮಾಜಶಾಸ್ತ್ರ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸಮಾಜಶಾಸ್ತ್ರ ಅಂದರೆ ಏನು, ಸಮಾಜಶಾಸ್ತ್ರದ ಉಗಮ ಹೇಗಾಯಿತು, ಅದರ ಗುಣಲಕ್ಷಣಗಳೇನು ಮತ್ತು ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಏನು ಅನ್ನುವ ವಿಷಯದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಮೊದಲಾಗಿ ಸಮಾಜಶಾಸ್ತ್ರ ಅಂದರೆ ಸಾಮಾಜಿಕ ಜೀವನ, ಸಾಮಾಜಿಕ ಬದಲಾವಣೆ ಮತ್ತು ಮಾನವ ನಡವಳಿಕೆಯ ಪರಿಣಾಮಗಳ ಅಧ್ಯಯನ. ಮಾನವ ನಡವಳಿಕೆಗಳ ಪರಿಣಾಮ ಅಂದರೆ ಏನು? ನಾವೆಲ್ಲರೂ ಕೂಡ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರ್ತೇವೆ. ನಾವು ಹುಟ್ಟಿರತಕ್ಕಂತಹ ಭೂಮಿ ಒಂದೇ ಆದರೂ, ಸೇವಿಸುವಂತಹ ನೀರು ಒಂದೇ ಆದರೂ, ಸ್ವೀಕರಿಸುವ ಗಾಳಿ ಒಂದೇ ಆದರೂ, ಬೆಳಕನೀಯುವ ಸೂರ್ಯ ಚಂದ್ರ ಒಂದೇ ಆದರೂ ನಾವೆಲ್ಲರೂ ಕೂಡ ಬೇರೆ ಬೇರೆ. ಈ ರೀತಿ ಬೇರೆ ಬೇರೆ ಆಗಿರುವ ಜನ ಬೇರೆ ಬೇರೆ ಮನಸ್ಕರಾಗಿರ್ತಾರೆ. ನಾವಿದನ್ನು ಮನಃಶಾಸ್ತ್ರದಲ್ಲಿ, ಸೈಕಾಲಜಿಯಲ್ಲಿ ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಕರಿತೇವೆ. ವ್ಯಕ್ತಿಗೆ ಒಂದು ಭಿನ್ನತೆ ಇರುತ್ತೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ 5 ಬೆರಳುಗಳು ಏನಿದೆ, ಈ 5 ಬೆರಳು ಒಂದೇ ಅಲ್ಲ. ಹೆಬ್ಬೆರಳು ಬೇರೆ, ಕಿರುಬೆರಳು ಬೇರೆ, ತೋರ್ಬೆರಳು ಬೇರೆ, ಮಧ್ಯದ ಬೆರಳು ಬೇರೆ. ಈ ಬೆರಳುಗಳು ಆಕಸ್ಮಿಕವಾಗಿ ಒಂದೇ ಆಗಿದ್ದಲ್ಲಿ ಕೈಯನ್ನು ಮುಷ್ಟಿ ಮಾಡುವುದಕ್ಕೆ ಅಸಾಧ್ಯವಾಗುತ್ತಿತ್ತು. ಶಕ್ತಿ ಒಗ್ಗೂಡ್ತಾನೇ ಇರಲಿಲ್ಲ. ಹಾಗಾಗಿ ಈ ಭೂಮಿಯ ಮೇಲೆ ಆಫ್ರಿಕನ್ನರಿದ್ದಾರೆ, ಅಮೆರಿಕನ್ನರಿದ್ದಾರೆ, ಇಂಗ್ಲೆಂಡ್ ಜನ ಇದ್ದಾರೆ, ಆಸ್ಟ್ರೇಲಿಯಾದಿದ್ದಾರೆ. ನಾವೆಲ್ಲರೂ ಕೂಡ ಭಾರತೀಯರು ಅಂತ ಏನು ಹೇಳ್ಕೊಳ್ತೇವೆ, ನಾವೆಲ್ಲ ಭಾರತೀಯರು ಕೂಡ ಈ ಭೂಮಿ ಮೇಲೆ ಇದ್ದೇವೆ. ನಾವಿಷ್ಟೂ ಜನ, ಸುಮಾರು 800 ಕೋಟಿಯಷ್ಟು ಜನ ಭೂಮಿ ಮೇಲೆ ಇವತ್ತು ಇದ್ದಾರೆ. ಇವರೆಲ್ಲರೂ ಕೂಡ ಭಿನ್ನ ಭಿನ್ನವಾಗಿ ವರ್ತನೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಭಿನ್ನ ಅಭಿಪ್ರಾಯಗಳಿರತಕ್ಕಂತಹ ಜನ ಒಟ್ಟಾಗಿ ಸೇರಿದಾಗ ಯಾವುದೋ ಒಂದು ರೀತಿಯಾದಂತಹ ನಡಾವಳಿ ಹೊರಹೊಮ್ಮುತ್ತೆ. ಇದಕ್ಕೆ ನಾವು ಗ್ರೂಪ್ ಬಿಹೇವಿಯರ್ ಅಂತ ಕೂಡ ಕರಿತೇವೆ, ಕ್ರೌಡ್ ಬಿಹೇವಿಯರ್ ಅಂತ ಕೂಡ ಕರಿತೇವೆ. ಮತ್ತು ಒಟ್ಟಾಗಿ ಇದ್ದಾಗ ನಮ್ಮ ಅನಿಸಿಕೆಗಳಲ್ಲಿ ಬದಲಾವಣೆ ಆಗುತ್ತೆ. ಈ ಅನಿಸಿಕೆಗಳ ಪರಿಣಾಮ ಏನಿದೆ, ಇದು ಮಾನವ ನಡವಳಿಕೆಯ ಪರಿಣಾಮ ಆಗತ್ತೆ. ಇದನ್ನು ಅಧ್ಯಯನ ಮಾಡಬೇಕು. ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಕೇಳಿದಾಗ, ಬಹಳ ಹಿಂದೆ ನಾವೊಂದು ತತ್ವಶಾಸ್ತ್ರಿ ಅಂತ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ವಿ. ತತ್ವಶಾಸ್ತ್ರ ಅಂದರೆ ಫಿಲಾಸಫಿ, ಅಂದರೆ ಲವ್ ಆಫ್ ನಾಲೆಡ್ಜ್ ಅಂತ ಕರಿತಾ ಇದ್ವಿ. ತದನಂತರ ದಿನಗಳಲ್ಲಿ ಇದು ಸೈಕಾಲಜಿ ಆಯಿತು, ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ಮ್ಯಾಥಮೆಟಿಕ್ಸ್ ಆಯಿತು, ಎಕನಾಮಿಕ್ಸ್ ಆಯಿತು. ಅಂದರೆ ಒಂದೊಂದು ಸಬ್ಜೆಕ್ಟು ಬೇರೆ ಬೇರೆಯಾಗಿ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆಗಸ್ಟ್ ಕೊಂಟೆ ಅನ್ನತಕ್ಕಂಥ ಒಬ್ಬ ತಾನು ಮಾಡುತ್ತಿದ್ದಂತಹ ಭಾಷಣದ ಸಮಯದಲ್ಲಿ 19ನೇ ಶತಮಾನ
ಸೋಷಿಯಾಲಜಿ ಅನ್ನುವ ಪದವನ್ನು ಆತ ಬಳಸಿದ. ಅಂದರೆ ಸ್ಟಡಿ ಆಫ್ ಸೊಸೈಟಿ ಅಂತ ಕರೆದರು. ಅದರ ನಂತರದಲ್ಲಿ ಹರ್ಬರ್ಟ್ ಸ್ಪೆನ್ಸರ್, ಕಾರ್ಲ್ ಮಾರ್ಕ್ಸ್ ಮತ್ತು ಇಮೈಲ್ ಡರ್ಖೀಮ್ ಇವರೆಲ್ಲರೂ ಕೂಡ ಈ ಒಂದು ಸಮಾಜಶಾಸ್ತ್ರದ ದೀರ್ಘ ಅಧ್ಯಯನವನ್ನು ಮಾಡಿದರು. ಭಾರತೀಯ ಪದ್ಧತಿಗಳಲ್ಲಿ ಭಾರತೀಯರಾಗಿ ಘರ್ಗೆ, ಡಾಕ್ಟರ್ ಎಮ್ ಎನ್ ಶ್ರೀನಿವಾಸ್, ಇರಾವತಿ ಕೊಡ್ವೆ ಮತ್ತು ಎ ಆರ್ ದೇಸಾಯಿ ಇವರೆಲ್ಲರೂ ಕೂಡ ಸಮಾಜಶಾಸ್ತ್ರದ ಬಗ್ಗೆ ಅತಿ ಹೆಚ್ಚಿನದಾಗಿ ಭಾರತೀಯ ಸಮಾಜದ ಬಗ್ಗೆ ದೀರ್ಘ ಅಧ್ಯಯನವನ್ನು ಮಾಡಿದ್ರು. ನನ್ನ ಪುಣ್ಯದ ಅಂಶವೋ ಏನೋ, ನಾನು ಪ್ರೊಫೆಸರ್ ಎಮ್ ಎನ್ ಶ್ರೀನಿವಾಸ್ ಅವರ ಜೊತೆಗೆ ಮಾತನಾಡುವ ಅವಕಾಶ ಸಿಕ್ಕಿತ್ತು. ಅವರದ್ದು ಒಂದು ಪುಸ್ತಕ ರಿಮೆಂಬರ್ಡ್ ವಿಲೇಜಸ್ ಅನ್ನತಕ್ಕಂಥದ್ದು ಬಹಳ ಅದ್ಭುತವಾದ ಕೃತಿ. ಅವರು ಅಲ್ಲಿ ಸಾನ್ಸ್ಕ್ರಿಟೈಸೇಷನ್ ಅನ್ನುವ ಪದವನ್ನು ಬಳಸ್ತಾರೆ. ನಾವು ಹೇಗೆ ಈಸ್ಟರ್ನೈಸೇಷನ್, ವೆಸ್ಟರ್ನೈಸೇಷನ್, ಡಿಜಿಟಲೈಸೇಷನ್ ಅನ್ನೋ ಪದವನ್ನು ಬಳಸ್ತೇವೆ, ಹಾಗೆ ಅದು ಸಾನ್ಸ್ಕ್ರಿಟೈಸೇಷನ್. ಇದು ಎಮ್ ಎನ್ ಶ್ರೀನಿವಾಸ್ ಅವರ ಕಾಂಟ್ರಿಬ್ಯೂಷನ್. ಏನು ಸಾನ್ಸ್ಕ್ರಿಟೈಸೇಷನ್ ಅಂದರೆ, ನಮ್ಮ ವರ್ಣ ಪದ್ಧತಿ ಏನಿತ್ತು ಆ ವರ್ಣ ಪದ್ಧತಿಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ವರ್ಗೀಕರಣ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯ ಗುಣಕರ್ಮ ವಿಭಾಗಶಃ ಅಂತ ಹೇಳ್ತಾರೆ. ಅಂದರೆ ಗುಣಕರ್ಮಗಳ ಆಧಾರದ ಮೇಲೆ ಈ ಒಂದು ಚಾತುರ್ವರ್ಣೀಯ ವ್ಯವಸ್ಥೆಯನ್ನು ನಾನು ಪರಿಕಲ್ಪನೆ ಮಾಡಿಕೊಳ್ತೇನೆ ಅಂತ ಹೇಳ್ತಾನೆ. ತಾವೆಲ್ಲರೂ ಕೂಡ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ, ಇದು ಜಾತಿ ಆಧಾರಿತ ಅಲ್ಲ. ಜಾತಿ ಎನ್ನುವ ಪದ ಬಂದಿದ್ದು ಇತ್ತೀಚಿನ ದಿನಗಳಲ್ಲಿ ಬ್ರಿಟಿಷ್ ಆಡಳಿತ ಆಗುವಂಥ ಸಮಯಗಳಲ್ಲಿ. ಬ್ರಾಹ್ಮಣ ಅನ್ನುವ ಪದ ಏನಿದೆ, ಇದು ಯಾರು ಅತಿಶ್ರೇಷ್ಠವಾಗಿ ಓದಿ ವಿದ್ಯೆಯನ್ನು ಕಲಿತು ಮತ್ತೊಬ್ಬರಿಗೆ ವಿದ್ಯೆಯನ್ನು ಧಾರೆ ಮಾಡುವ ಅವಕಾಶವನ್ನು ಪಡೆದಿರ್ತಾರೆ, ಅಂಥವರಿಗೆ ಬ್ರಾಹ್ಮಣ ಅಂತ ಕರೀತಾ ಇದ್ದರು. ಅಂದರೆ ಇವತ್ತಿನ ಕ್ಷತ್ರಿಯ, ಶೂದ್ರ, ವೈಶ್ಯ ದೊಡ್ಡ ವಿದ್ವಾಂಸನಾಗಿದ್ದಲ್ಲಿ ಚಾತುರ್ವರ್ಣ್ಯದ ದೃಷ್ಟಿಯಲ್ಲಿ ಆತ ಕೂಡ ಬ್ರಾಹ್ಮಣ. ಆದ್ದರಿಂದ ಜಾತಿಯ ಆಧಾರದ ಮೇಲೆ ಬ್ರಾಹ್ಮಣಿಕೆ ಬರಲಿಲ್ಲ. ಇದು ಇಂಥ ವಿಷಯಗಳನ್ನು ಕುರಿತು ಭಾರತದ ಸಮಾಜ ಶಾಸ್ತ್ರಜ್ಞರಾದವರು ಅಧ್ಯಯನ ಮಾಡಿದ್ದಾರೆ. ಈ ಒಂದು ಸಮಾಜಶಾಸ್ತ್ರ ಅನ್ನತಕ್ಕಂಥದ್ದೇನಿದೆ, ಇದು ಏನನ್ನು ಅಧ್ಯಯನ ಮಾಡುತ್ತೆ? ಸಮಾಜಗಳ ರಚನೆ, ಸಂಘಟನೆ, ಕಾರ್ಯಚಟುವಟಿಕೆಗಳನ್ನು ಅಧ್ಯಯನ ಮಾಡುವ, ವಿಶ್ಲೇಷಿಸುವ ಮತ್ತು ವಿವರಿಸುವ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥದ್ದು ಸಮಾಜಶಾಸ್ತ್ರ. ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಿಗೆ ಪರಿಣಾಮವಾಗಿ ಸಾಮೂಹಿಕ ಮಟ್ಟದಲ್ಲಿ ಪರಿಶೀಲಿಸಲಾಗುವ ನಡವಳಿಕೆಗಳು. ಅಂದರೆ ಅರ್ಥ ಏನು? ಸಮಾಜಶಾಸ್ತ್ರದಲ್ಲಿ ವ್ಯಕ್ತಿಯನ್ನು ಅಧ್ಯಯನ ಮಾಡೋದಿಲ್ಲ. ಇದು ವೈಯಕ್ತಿಕವಾದ ವಿಚಾರ ಅಲ್ಲ. ವ್ಯಕ್ತಿಗಳನ್ನು, ವೈಯಕ್ತಿಕ ವಿಚಾರವನ್ನು, ಅವನ ಅನಿಸಿಕೆಗಳನ್ನು, ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ಸೈಕಾಲಜಿ ಅಥವಾ ಮನೋಶಾಸ್ತ್ರ. ಇಲ್ಲಿ ಏನನ್ನು ಕಲಿತೇವೆ? ಸಾಮೂಹಿಕ ಮಟ್ಟದಲ್ಲಿ 10 ಜನ ಒಟ್ಟಿಗೆ ಸೇರಿದಾಗ ಯಾವ ರೀತಿ ವಿದ್ಯಮಾನ ಆಗತ್ತೆ, ಎಂಥೆಂಥ ಸಮಸ್ಯೆಗಳು ಬರುತ್ತೆ, ಒಟ್ಟಾರೆ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗತ್ತೆ ಅನ್ನತಕ್ಕಂಥದ್ದನ್ನು ಅಧ್ಯಯನ ಮಾಡುವುದು ಸಮಾಜಶಾಸ್ತ್ರ. ಈ ಸಮಾಜಶಾಸ್ತ್ರ ವಿಜ್ಞಾನ ಅಂತ ಕರೆಸ್ಕೊಳ್ಬೇಕಾದ್ರೆ ಅದಕ್ಕೊಂದಿಷ್ಟು ಲಕ್ಷಣಗಳಿರಬೇಕು. ವಿಜ್ಞಾನ ಅನ್ನತಕ್ಕಂಥದ್ದೇನು? ಯಾವುದು ವಸ್ತುನಿಷ್ಠವಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಜಾಗದಲ್ಲಿ ಅಧ್ಯಯನ ಮಾಡಿದಾಗ ಒಂದೇ ರೀತಿಯಾದಂತಹ ಉತ್ತರಗಳನ್ನು ಕೊಡುತ್ತೆ, ಪ್ರಕ್ರಿಯೆಗಳನ್ನು ಕೊಡುತ್ತೆ, ಉತ್ಪನ್ನಗಳನ್ನು ಕೊಡುತ್ತೆ, ಅಂಥದ್ದಕ್ಕೆ ವಿಜ್ಞಾನ ಅಂತ ಕರೀತೇವೆ. ವಿಶಿಷ್ಟವಾದ ಜ್ಞಾನ ಅಂತ ಕರೀತೇವೆ. ಫಿಸಿಕ್ಸ್ ಭೌತಶಾಸ್ತ್ರ, ಕೆಮಿಸ್ಟ್ರಿ ರಸಾಯನಶಾಸ್ತ್ರ, ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರ, ಬಯಾಲಜಿ ಜೀವಶಾಸ್ತ್ರ,
ಇವೆಲ್ಲವೂ ಏನಿದೆ ಇವು ನಾನು ಭಾರತದಲ್ಲಿ ಏನನ್ನ ಹೇಳ್ತೇನೆ ಅದನ್ನೇ ಅಮೆರಿಕದಲ್ಲೂ ಹೇಳುತ್ತೆ, ಜಪಾನ್ನಲ್ಲೂ ಹೇಳುತ್ತೆ, ಆಫ್ರಿಕಾದಲ್ಲೂ ಹೇಳುತ್ತೆ. ಅದು ವಿಜ್ಞಾನ ಆಗುತ್ತೆ. ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವಾಗಿ ಪರಿಗಣನೆ ಮಾಡಬೇಕು ಅಂತಂದರೆ ಆಗ ಸಮಾಜ ವಿಜ್ಞಾನಿಗಳಲ್ಲಿ ವಿಶೇಷವಾದ ಜ್ಞಾನ ಶಾಖೆಯ ಅವಶ್ಯಕತೆ ಇದೆ ಅಂತ ಅನಿಸ್ತು. ಆಗ ಆಗಸ್ಟ್ ಕಾಮ್ಟೆ ಅನ್ನತಕ್ಕಂಥವನು ಈ ಎಲ್ಲ ರೀತಿಯ ಸಂಸ್ಥೆಗಳಲ್ಲಿ, ಸಾಮೂಹಿಕತೆಗಳಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ಆತ ಅಧ್ಯಯನ ಮಾಡಿದ. ಹಾಗೆ ಮಾಡಿದ್ದಕ್ಕೆ ಆಗಸ್ಟ್ ಕಾಮ್ಟೆಯನ್ನು ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತೇವೆ. ಈಗ ಯಾವ ಚಿತ್ರ ನೋಡ್ತಾ ಇದ್ದೀರಿ ಅದು ಆಗಸ್ಟ್ ಕಾಮ್ಟೆ ಅವರ ಒಂದು ಭಾವಚಿತ್ರ. ಅವರ ಪ್ರಕಾರ ಏನು? ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶವಾಗಿರುತ್ತದೆ. ಅಂದರೆ ಏನು? ಸಮಾಜಕ್ಕೆ ತನ್ನದೇ ಆದ ಒಂದು ರೀತಿ ನೀತಿ ನಡಾವಳಿ ಅಂತ ಇರುತ್ತೆ. ಭಾರತೀಯ ಸಂಸ್ಕೃತಿ ಅಂತ ಕರಿತೇನೆ, ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ಕರಿತೇನೆ, ಬುಡಕಟ್ಟು ಜನಾಂಗದ ಸಂಸ್ಕೃತಿ ಅಂತ ಕರಿತೇನೆ. ಬೇರೆ ಬೇರೆ ಜನದ್ದು ಬೇರೆ ಬೇರೆ ಸಂಸ್ಕೃತಿ ಇರುತ್ತೆ. ಎಲ್ಲವನ್ನೂ ಸೇರಿ ಒಂದು ಸಂಸ್ಕೃತಿ. ಗುಜರಾತಿಗೆ ತನ್ನದೇ ಆದ ಸಂಸ್ಕೃತಿ ಇದೆ, ಮಧ್ಯಪ್ರದೇಶಕ್ಕೆ ತನ್ನದೇ ಸಂಸ್ಕೃತಿ ಇದೆ, ಮಿಜೋರಾಂ, ಮಣಿಪುರ ತನ್ನದೇ ಸಂಸ್ಕೃತಿ ಇದೆ. ಈ ರೀತಿ ಬೇರೆ ಬೇರೆ ಸಮಾಜಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿ ಇರುತ್ತೆ. ಅಂಥ ಎಲ್ಲ ಸಂಸ್ಕೃತಿಗಳನ್ನು ಒಟ್ಟಾಗಿ ಸೇರಿ ಅಧ್ಯಯನ ಮಾಡ್ತೀವಲ್ಲ, ಆಗ ಅದು ಭಾರತೀಯ ಸಮಾಜದ ಸಂಸ್ಕೃತಿ ಆಗತ್ತೆ. ಇಫ್ ಯು ಟೇಕ್ ದ ಗ್ಲೋಬ್ ಇಂಟು ಕನ್ಸೆಪ್ಟ್, ಇಡೀ ಭೂಮಂಡಲವನ್ನೇ ಒಟ್ಟಿಗೆ ತೆಗೆದುಕೊಂಡ್ರೆ ಆವಾಗ ಮಾನವಿಕ ಸಂಸ್ಕೃತಿ ಆಗತ್ತೆ. ಇಟ್ ಈಸ್ ದ ಕಲ್ಚರ್ ಆಫ್ ದ ಹ್ಯುಮ್ಯಾನಿಟಿ ಅಂತ ನಾವು ಕರಿತೇವೆ. ಇವೆಲ್ಲವನ್ನೂ ಕೂಡ ಅಧ್ಯಯನ ಮಾಡ್ತಕ್ಕಂಥದ್ದು ಸಮಾಜಶಾಸ್ತ್ರ. ಎಮಿಲಿ ಡರ್ಕಿಮ್ ಅನ್ನುವವರು ಮತ್ತೊಬ್ಬ ಸಮಾಜಶಾಸ್ತ್ರಜ್ಞ. ಅವರು ಏನಂತ ಹೇಳ್ತಾರೆ? ಇದು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನ. ಪೇಜ್ ಅವರು ಹೇಳ್ತಾರೆ ಸಮಾಜಶಾಸ್ತ್ರ ಸಾಮಾಜಿಕ ಸಂಬಂಧಗಳನ್ನು ಕುರಿತಾದದ್ದು. ಫ್ರಾನ್ಸಿನ ಮಹಾಕ್ರಾಂತಿ ಮತ್ತು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ, ಈ ಕ್ರಾಂತಿಗಳು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಯಿತು. ಆ ಕ್ರಾಂತಿಗಳು ನಡೆದಾಗ ತಮಗೆಲ್ಲರಿಗೂ ಕೂಡ ತಿಳಿದಂತೆ ಸಾಮಾಜಿಕ ಅಸ್ತವ್ಯಸ್ತೆ ಆಗಿತ್ತು. ಆರ್ಥಿಕವಾಗಿ ಎಷ್ಟೋ ರಾಷ್ಟ್ರಗಳು ದಿವಾಳಿಯಾಗಿದ್ವು. ಜನಜೀವನ ಎಲ್ಲವೂ ಕೂಡ ಯಾವುದೋ ರೀತಿಯಲ್ಲಿ ಹಾದಿ ತಪ್ಪಿದಂತೆ ಆಗಿತ್ತು. ಆಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಏನನ್ನಾದರೂ ಮಾಡಲೇಬೇಕು ಅನ್ನುವ ಚಿಂತನೆ ಬಂದಾಗ ಈ ಸಮಾಜಶಾಸ್ತ್ರ ಅಲ್ಲಿ ಉಗಮ ಆಯಿತು. ಈ ಸಮಾಜಶಾಸ್ತ್ರ ಏನಿದೆ ಇದರ ಗುಣಲಕ್ಷಣಗಳು ಏನೇನು? ಇದನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೇವೆ. ಇದು ಒಂದು ಸಮಾಜ ವಿಜ್ಞಾನ, ಅಂದರೆ ಇದನ್ನೊಂದು ಸೈನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆ ಸೈನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ, ಒಂದಿಷ್ಟು ಜನ ಒಂದು ಜಾಗದಲ್ಲಿ ಸಾಮಾನ್ಯವಾಗಿ ಸೇರಿದ್ರೆ ಅವರ ವರ್ತನೆಗಳು ಹೀಗೇ ಇರುತ್ತೆ ಅಂತ ಅದನ್ನು ನಾವು ವೀಕ್ಷಣೆ ಮಾಡಬಹುದು. ಬಹುತೇಕವಾಗಿ ಮಾಡುವಂತಹ ವೀಕ್ಷಣೆ ಸರ್ವಸಮ್ಮತವಾಗಿರುತ್ತೆ, ಒಂದೇ ತೆರನಾಗಿ ಇರುತ್ತೆ. ಈಗ ಉದಾಹರಣೆಗೆ ಜನವರಿ 1ನೇ ತಾರೀಕಿನ ಹಿಂದಿನ ದಿನ, ಡಿಸೆಂಬರ್ 31ರ ದಿನ ಏನಿದೆ, ಅವತ್ತು ಎಲ್ಲರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಈ ವರ್ತನೆ ಸರ್ವೇ ಸಾಮಾನ್ಯವಾಗಿ ವರ್ಷಂಪ್ರತಿ ಅದು ತನ್ನಷ್ಟಕ್ಕೆ ತಾನೇ ರಿಪೀಟ್ ಆಗ್ತಾನೇ ಹೋಗ್ತಾ ಇರುತ್ತೆ. ಇದನ್ನು ಅಧ್ಯಯನ ಮಾಡಬೇಕಾದ್ರೆ ದೂರದಿಂದ ನಿಂತು ಅಧ್ಯಯನ ಮಾಡಬಹುದು. ಆ ಗುಂಪಿನ ಒಳಗಡೆ ಸೇರಿ ನಾನು ಅಧ್ಯಯನ ಮಾಡಬಹುದು. ಹಾಗೆ ಮಾಡಿದಾಗ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತ ಕರಿತೇವೆ ಅದಕ್ಕೆ. ಆದ್ದರಿಂದ ಸಮಾಜಶಾಸ್ತ್ರ ಒಂದು ಅಮೂರ್ತತೆ ಉಳ್ಳಂಥದ್ದು. ಕಾಂಕ್ರೀಟ್ ಮತ್ತು ಅಬ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಕಾಂಕ್ರೀಟ್ ಅಂದರೆ ಮೂರ್ತ ರೂಪದ್ದು,
ಅಬ್ಸ್ಟ್ರಾಕ್ಟ್ ಅಂದರೆ ಅಮೂರ್ತವಾದದ್ದು. ಕಾಂಕ್ರೀಟ್ ಅಂತ ಹೇಳಿದಾಗ ಯಾರಿಗೂ ಯಾವಾಗಲೂ ಗೋಚರವಾಗ್ತಕ್ಕಂಥದ್ದು. ಅಂದರೆ ಒಂದು ವಸ್ತುವನ್ನು ಮುಟ್ಟಿದರೆ ಇದು ಗಟ್ಟಿ ಇದೆ, ಇದು ಮೃದು ಇದೆ ಅಂತ ಹೇಳುವ ಅನುಭವ ಇದೆಯಲ್ಲ, ಇದು ಮೂರ್ತತೆ. ಆದರೆ ಒಂದು ಗುಂಪು ಒಂದು ಕಡೆ ನಿಂತಾಗ ಆ ಗುಂಪು ಯಾವ ರೀತಿಯಲ್ಲಿ ತಾನು ವರ್ತಿಸುತ್ತೆ ಅನ್ನತಕ್ಕಂಥದ್ದನ್ನು ನಿರ್ದಿಷ್ಟವಾಗಿ ಹೇಳುವುದಕ್ಕಾಗೋದಿಲ್ಲ. ಅದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್. ಅದಕ್ಕೆ ಸಮಾಜಶಾಸ್ತ್ರ ಅಮೂರ್ತತೆ ಉಳ್ಳದ್ದು. ಜೊತೆಗೆ ಇದು ಕೂಡ ಒಂದು ವಸ್ತುನಿಷ್ಠ ವಿಜ್ಞಾನ. ವಸ್ತುನಿಷ್ಠ ಅನ್ನೋದಕ್ಕೇನಂತ ಕರಿತೀವಿ? ಆಬ್ಜೆಕ್ಟಿವ್ ಅನ್ನೋ ಪದ ಉಪಯೋಗಿಸ್ತೇವೆ. ಇದು ಯಾಕೆ ಆಬ್ಜೆಕ್ಟಿವ್ ಆಗುತ್ತೆ? ಕಾರಣ ಏನಪ್ಪ ಅಂದರೆ, ಸಮಾಜವನ್ನು ಅಧ್ಯಯನ ಮಾಡುವಾಗ ಅದಕ್ಕೆ ಕೆಲವೊಂದು ರೀತಿ ನೀತಿಗಳು ನಿಯಮಗಳು ಇರುತ್ತೆ. ಇದನ್ನು ಹೀಗೇ ಅಧ್ಯಯನ ಮಾಡಬೇಕು ಅಂತ ಇರುತ್ತೆ. ಅದಕ್ಕೊಂದು ವೈಜ್ಞಾನಿಕ ಕ್ರಮವನ್ನು ಅನುಸರಿಸಿರ್ತಾರೆ. ಆ ವೈಜ್ಞಾನಿಕ ಕ್ರಮಕ್ಕೆ ಸಮಾಜಶಾಸ್ತ್ರ ಒಳಪಡುವುದರಿಂದ ಇದು ಒಂದು ವಸ್ತುನಿಷ್ಠ ವಿಜ್ಞಾನ. ಜೊತೆಗೆ ಇದು ಶುದ್ಧವಾದದ್ದು ಮತ್ತು ಸಾಮಾನ್ಯ ಸೈದ್ಧಾಂತಿಕ ವಿಜ್ಞಾನ. ಸಾಮಾನ್ಯ ಸೈದ್ಧಾಂತಿಕ ಅಂದರೆ ಏನು? ಜನರಲ್ ಥಿಯರಿ ಪ್ರೊಜೆಕ್ಟೆಡ್ ಅಂತ ಕರೀತೇವೆ. ಥಿಯರಿ ಅಂದರೆ ಸೈದ್ಧಾಂತಿಕ ವಿಚಾರ. ಎಲ್ಲ ಸೈದ್ಧಾಂತಿಕ ವಿಚಾರಗಳಿಗೂ ಕೂಡ ನಾವು ಪ್ರಯೋಗವನ್ನು ಮಾಡಬೇಕು ಅಂತ ಇಲ್ಲ. ವಿಜ್ಞಾನದಲ್ಲೂ ಕೂಡ ಕೆಲವೊಂದು ಥಿಯರೀಸ್ ಅಂತ ಇದೆ, ಸಿದ್ಧಾಂತಗಳು ಅಂತ ಕರೀತೇವೆ. ಆ ಸಿದ್ಧಾಂತಗಳೆಲ್ಲವುದಕ್ಕೂ ಕೂಡ ನೇರವಾದ ಪ್ರಯೋಗ ಇರುವುದಿಲ್ಲ. ಆದರೆ ಒಂದಲ್ಲ ಒಂದು ರೀತಿಯಾದಂತಹ ಪ್ರೂಫ್ ಅಥವಾ ಆಧಾರ ಇರುತ್ತೆ. ಆ ರೀತಿಯಾಗಿ ಇದು ಒಂದು ಶುದ್ಧ ವಿಜ್ಞಾನ ಮತ್ತು ಸೈದ್ಧಾಂತಿಕ ವಿಜ್ಞಾನ. ಜೊತೆಗೆ ಇದು ತರ್ಕಬದ್ಧ ಮತ್ತು ಪ್ರಾಯೋಗಿಕ. ತರ್ಕಬದ್ಧ ಅಂದರೆ ಏನು? ಲಾಜಿಕಲ್ ಅಂತ ಕರೀತೇವೆ. ಫಾರ್ ಸೋಷಿಯಾಲಜಿ ಈಸ್ ಎ ಲಾಜಿಕಲ್ ಸೈನ್ಸ್. ಹಾಗೆ ಇಟ್ ಈಸ್ ಎನ್ ಇಂಡಿಪೆಂಡೆಂಟ್ ಸೈನ್ಸ್, ಸ್ವತಂತ್ರ ವಿಜ್ಞಾನ. ಅಂದರೆ ಸೋಷಿಯಾಲಜಿ ಅನ್ನೋದನ್ನು ನಾನು ಸೋಷಿಯಲಾಜಿಕಲ್ ಕಾನ್ಸೆಪ್ಟ್ಸ್ಗೆ ಇಂಥ ವಿಚಾರ ಬರುತ್ತೆ ಅಂತ ನಿರ್ದಿಷ್ಟವಾಗಿ ಹೇಳಬಹುದು. ಮನೋವಿಜ್ಞಾನಕ್ಕೆ ಕ್ಷೇತ್ರ ಹೇಗಿದೆಯೋ ಸಮಾಜ ವಿಜ್ಞಾನಕ್ಕೂ ಕೂಡ ತನ್ನದೇ ಆದ ಕ್ಷೇತ್ರ ಇದೆ. ಹಾಗಾಗಿ ಇದೊಂದು ಸ್ವತಂತ್ರ ವಿಜ್ಞಾನ. ಜೊತೆಗೆ ಇದು ಭೌತಿಕ ವಿಜ್ಞಾನವಲ್ಲ ಅನ್ನೋ ಪದವನ್ನು ಬಳಸ್ತೇವೆ. ಇಟ್ ಈಸ್ ನಾಟ್ ಲೈಕ್ ದ ಫಿಸಿಕಲ್ ಸೈನ್ಸ್. ಫಿಸಿಕಲ್ ಸೈನ್ಸ್ ಅಂದರೆ ಅರ್ಥ ಏನು? ಫಿಸಿಕಲ್ ಸೈನ್ಸ್ನಲ್ಲಿ NTP ಅಂತ ಕರಿತೀವಿ, ನಾರ್ಮಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್, ಅಥವಾ STP ಅಂತ ಕರಿತೀವಿ, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಅಂತೀವಿ. ಅಂದರೆ ಯಾವುದಾದರೂ ಒಂದು ವಸ್ತು ಅಥವಾ ಯಾವುದಾದರೂ ಒಂದು ಘಟನೆ NTPಯಲ್ಲಿ ನಡೆಯುತ್ತೆ ಅಂದರೆ ಅದು ಬೆಂಗಳೂರಿನಲ್ಲೂ ನಡೆಯುತ್ತೆ, ಗುಜರಾತ್ನಲ್ಲೂ ನಡೆಯುತ್ತೆ, ಟೋಕಿಯೋದಲ್ಲೂ ನಡೆಯುತ್ತೆ, ನ್ಯೂಯಾರ್ಕಲ್ಲೂ ನಡೆಯುತ್ತೆ. ಆದರೆ ಸಮಾಜ ವಿಜ್ಞಾನ ಹಾಗಲ್ಲ. ಭಾರತೀಯ ಗುಂಪು ಚಿಂತನೆ ಮಾಡುವ ಶೈಲಿನೇ ಬೇರೆ, ಅಮೆರಿಕದ ಗುಂಪು ಚಿಂತನೆ ಮಾಡುವ ಶೈಲಿನೇ ಬೇರೆ. ಆದರೆ ಎರಡೂ ಶೈಲಿಗಳದ್ದು ಅಧ್ಯಯನ ಮಾಡುವಾಗ ನಾನು ಅದನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡ್ತೇನೆ. ಹಾಗೆಯೇ ಸಮಾಜಶಾಸ್ತ್ರದ ಸ್ವರೂಪ ಏನಿರುತ್ತೆ? ಇದು ಪ್ರತ್ಯೇಕವಾದದ್ದು, ಇದು ನಿಶ್ಚಯವಾದದ್ದು, ಜೊತೆಗೆ ಇದೊಂದು ಅನ್ವಯಿಕ ವಿಜ್ಞಾನ ಆಗುವುದಿಲ್ಲ. ಇದರ ಜೊತೆಗೇ ವೈಯಕ್ತೀಕರಣ ಮಾಡುವಂಥ ವಿಜ್ಞಾನ ಇದಲ್ಲ. ಹಾಗೆಯೇ ಸಾಮಾನ್ಯ ಸಮಾಜ ವಿಜ್ಞಾನವೇ ಹೊರತು ಇದು ವಿಶೇಷ ವಿಜ್ಞಾನವಲ್ಲ. ವಿಶೇಷ ವಿಜ್ಞಾನ ಅಂದರೆ ಏನೀಗ? ಮೈಕ್ರೋಬಯಾಲಜಿ, ಮೈಕ್ರೋಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಬಯೋಮ್ಯಾಥಮೆಟಿಕ್ಸ್, ಬಯೋಸ್ಟ್ಯಾಟಿಸ್ಟಿಕ್ಸ್ ಅಂತೆಲ್ಲ ಬರುತ್ತಲ್ಲ, ಅಷ್ಟು ವಸ್ತುನಿಷ್ಠವಾದಂಥ ವಿಜ್ಞಾನ ಸಮಾಜಶಾಸ್ತ್ರ ಅಲ್ಲ. ಜೊತೆಗೆ ಇದು ಪ್ರಯೋಗ ಸಿದ್ಧವಾದ ಮತ್ತು ವಿಚಾರ ಪ್ರಧಾನವಾದ ವಿಜ್ಞಾನ. ಅಂದರೆ ಯಾವುದಾದ್ರೂ ಒಂದು ಗುಂಪು ಒಂದು ರೀತಿಯಲ್ಲಿ ನಡೀತಾ ಇದೆ ಅಂತಂದರೆ ಅರ್ಥ ಅದನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅರ್ಥ. ಸುಮ್ಮನೆ ಹೇಗೋ ಮನಸ್ಸಿಗೆ ಬಂದ ಹಾಗೆ ಅಧ್ಯಯನ ಮಾಡೋದಲ್ಲ, ಕ್ರಮಬದ್ಧವಾಗಿ ಇದನ್ನು ಅಧ್ಯಯನ ಮಾಡಬಹುದು ಅಂತ. ಅದೇ ರೀತಿಯಾಗಿ ಈ ಸಮಾಜಶಾಸ್ತ್ರ ಉಗಮ ಆಗಿದ್ದು ಹೇಗೆ? ಇದಕ್ಕೆ ಒಂದು ಹಿನ್ನೆಲೆಯನ್ನು ಹೇಳ್ತಾರೆ, ಜ್ಞಾನೋದಯ ಯುಗದ ಪ್ರಭಾವ.
ಏನಂಗಂದರೆ ಅರ್ಥ, ನಾವಿವತ್ತು ಏನೇನು ವಿಷಯಗಳನ್ನೆಲ್ಲ ನಾವು ಕಲಿತಾ ಇದ್ದೇವೆ. 100 ಮತವಿಹುದು ಲೋಕದ ಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವ ಮತವದರೊಳ್, ಸಾರದಡುಗೆಯ ವಿಚಾರದೊಲೆಯಲ್ಲಿ ಮಾಡೆ ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಅಂದರೆ ಅರ್ಥ ಏನು? ಇಡೀ ಪ್ರಪಂಚದಲ್ಲಿ 100 ರೀತಿಯಾದಂಥ ವಿಷಯವನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಅವಕಾಶ ಇದೆ. ಈ ಅವಕಾಶವನ್ನು ನಾವು ಹೇಗೆ ಬಳಸಿಕೊಳ್ತೇವೆ ಅನ್ನೋದು ಮುಖ್ಯ. ಹಾಗಾಗಿ ಆರಿಸಿಕೋ ನಿನ್ನ ರುಚಿಗೊಪ್ಪುವ ಮತವದರೊಳ್, ನಿನಗೆ ಬೇಕಾದನ್ನು ನೀನು ಆರಿಸಿಕೋ. ಆದ್ದರಿಂದ ಸಮಾಜಶಾಸ್ತ್ರದವರು ಏನು ಮಾಡಿದ್ರು ಅಂದರೆ, ಈ ಒಂದು ಸಮಾಜವನ್ನು ಅಧ್ಯಯನ ಮಾಡ್ತಕ್ಕಂತಹದ್ದು ಬಹಳ ಮುಖ್ಯ ಅಂತ ಹೇಳಿಬಿಟ್ಟು ಅನ್ನೋದನ್ನು ಜ್ಞಾನ ಯುಗದ ಪ್ರಾರಂಭ ಅಂತ ಕನ್ಸಿಡರ್ ಮಾಡಿದ್ರು. ಹಾಗೆಯೇ ಫ್ರಾನ್ಸಿನ ಕ್ರಾಂತಿ, ಇಂಗ್ಲೆಂಡಿನ ಕ್ರಾಂತಿ, ಅಮೆರಿಕಗಳದ ಕ್ರಾಂತಿ, ಈ ಎಲ್ಲ ಕ್ರಾಂತಿಗಳು ಕೂಡ ಸಮಾಜಶಾಸ್ತ್ರದ ಅರಿವಿಗೆ ಮತ್ತು ವಿಶೇಷ ಜ್ಞಾನಕ್ಕೆ ಎಡೆ ಮಾಡಿ ಕೊಟ್ಟಂಥದ್ದು. ಈ ಒಂದು ಉಗಮ ಮತ್ತೆ ಆಗಿದ್ದು ಬೇರೆ ಬೇರೆ ವಿಜ್ಞಾನಗಳು ಯಾವ್ಯಾವುದಿತ್ತು ಅವು ಬೆಳೀತಾ ಹೋದವು. ಉದಾಹರಣೆಗೆ ಫಿಸಿಕ್ಸ್ ಇದೆಯಲ್ಲ, ಇಟ್ ಬಿಕೇಮ್ ಎ ಪರ್ಫೆಕ್ಟ್ ಸೈನ್ಸ್. ಕೆಮಿಸ್ಟ್ರಿ ಉಂಟಲ್ಲ, ಅದು ಪರ್ಫೆಕ್ಟ್. ಮ್ಯಾಥಮೆಟಿಕ್ಸ್ ವಿ ನಾರ್ಮಲಿ ಕಾಲ್ ಇಟ್ ಆಸ್ ಕ್ವೀನ್ ಆಫ್ ಆಲ್ ಸೈನ್ಸಸ್ ಅಂತ ಕರಿತೀವಿ. ಅದು ಅಷ್ಟು ಶುದ್ಧವಾದ ವಿಜ್ಞಾನ ಅವೆಲ್ಲ. ಇವುಗಳು ಬೆಳೀತಾ ಇರಬೇಕಾದ್ರೆ ಸಮಾಜಶಾಸ್ತ್ರಜ್ಞರು ಅಂದ್ಕೊಂಡ್ರು, ನಮ್ಮ ಸಮಾಜವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಕೂಡ ಯಾಕೆ ಹೆಚ್ಚು ಹೆಚ್ಚು ವೈಜ್ಞಾನಿಕ ಆಗಬಾರ್ದು ಅನ್ನುವ ಚಿಂತೆಯಲ್ಲಿ ಇದ್ದರು. ಹಾಗಾಗಿ ಅದು ಏನು ಮಾಡ್ತು ಅಂದರೆ ಸಮಾಜಶಾಸ್ತ್ರವನ್ನು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡ್ತು. ಯುರೋಪ್ನಲ್ಲಾಗಿರ್ತಕ್ಕಂತಹ ವಿದ್ಯಮಾನಗಳು ಇವೆಲ್ಲವೂ ಸೇರಿ ನಮಗೆ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣ ಆಯಿತು. ಈ ಸಮಾಜಶಾಸ್ತ್ರ ಏನಿದೆ, ಇದರ ಅಧ್ಯಯನ ವಿಷಯ ಯಾವುದು? ಮಾನವ ಸಮಾಜ ಮತ್ತು ಸಂಸ್ಕೃತಿಯ ಸಮಾಜಶಾಸ್ತ್ರೀಯ ವಿಶ್ಲೇಷಣೆ. ಈ ಪದಗಳನ್ನೆಲ್ಲರೂ ಕೂಡ ಸರಿಯಾಗಿ ತಿಳ್ಕೊಳ್ಬೇಕು. ಸಮಾಜಶಾಸ್ತ್ರೀಯ ವಿಶ್ಲೇಷಣೆ ಅಂದರೆ ಆಯಾ ಸಮಾಜಕ್ಕೆ ತಕ್ಕಂತೆ ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಒಂದು ಸಂಸ್ಕೃತಿ ಮತ್ತೊಂದು ಸಂಸ್ಕೃತಿಗಿಂತ ಭಿನ್ನವಾಗಿರುತ್ತೆ. ಅಲ್ಲಿ ಇರತಕ್ಕಂತಹ ಒಂದು ಸಂಪ್ರದಾಯ, ಅಲ್ಲಿ ಇರತಕ್ಕಂತಹ ನಡಾವಳಿ ಇಲ್ಲಿಯೂ ಇರಬೇಕು ಅನ್ನುವ ಅಪೇಕ್ಷೆಯನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು. ಹಾಗೆ ಮಾಡಿದಾಗ ಅವ್ರು ಯಾಕೆ ಹಾಗೆ ಮಾಡ್ತಾರೆ, ನಾವು ಯಾಕೆ ಹೀಗೆ ಮಾಡ್ತೀವಿ ಅನ್ನೋ ಪ್ರಶ್ನೆ ನಮಗೆ ಹುಟ್ಟಿಬಿಡುತ್ತೆ. ಆದರೆ ಕೆಲವೊಂದು ಗುಣಗಳು ಏನಿದೆ, ಮಾನವನ ಗುಣಗಳು, ಇದು ಸರ್ವಸಮ್ಮತವಾದದ್ದು. ಉದಾಹರಣೆಗೆ ನಗು. ಇಂಗ್ಲಿಷ್ನಲ್ಲಿ ಅದಕ್ಕೆ ಹೇಳ್ತಾರೆ, ಎ ಸ್ಮೈಲ್ ಈಸ್ ಎ ಕರ್ವ್ಡ್ ಲೈನ್ ವಿಚ್ ಮೇಕ್ಸ್ ಅನದರ್ ಮ್ಯಾನ್ಸ್ ಲೈಫ್ ಸ್ಟ್ರೈಟ್ ಅಂತ ಹೇಳ್ತಾರೆ. ನಗು ಅನ್ನತಕ್ಕಂತಹದ್ದು ಒಂದು ವಕ್ರರೇಖೆ, ಆದರೆ ಅದು ಮತ್ತೊಬ್ಬನ ಜೀವನವನ್ನು ಸರಳ ರೇಖೆಯನ್ನಾಗಿಸುತ್ತದೆ. ಹಾಗಾದರೆ ನಗು ಅನ್ನೋದು ಎಲ್ಲ ಕಡೆಯೂ ಒಂದೇನಾ? ನಗುವಿನಲ್ಲಿ ಬೇರೆ ಬೇರೆ ವೆರೈಟಿ ಇಲ್ವಾ ಅನ್ನೋ ಪ್ರಶ್ನೆ ಬಂದರೆ, ನೀವೇನಾದರೂ ಸಮಾಜಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದರೆ ನಗುವಿನ ಬಗ್ಗೆಯೇ ಬೇಕಾದರೆ ನೀವೊಂದು ಅಧ್ಯಯನ ಮಾಡಬಹುದು. ನಿಮಗೆಲ್ಲರಿಗೂ ಗೊತ್ತು, ನಾವು ಶೇಕ್ ಹ್ಯಾಂಡ್ಸ್ ಕೊಡ್ತೇವೆ. ಸಂತೋಷವನ್ನು ಸೂಚನೆ ಮಾಡುವಾಗ, ಒಪ್ಪುಗೆಯನ್ನು ಸೂಚಿಸಬೇಕಾದ್ರೆ ನಾವು ಒಬ್ಬರ ಕೈಯನ್ನು ಒಬ್ಬರು ಕೈ ಮಿಲಾಯಿಸಿ ಕೈ ಹೀಗಂತೇವೆ. ಈ ಕೈಯನ್ನು ಹೀಗೆ ಹಿಡಿದು ಹೀಗಂತೀವಲ್ಲ, ಇದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ ನಿಮಗೆ? ಕೆಲವೊಂದು ಶೇಕ್ ಹ್ಯಾಂಡ್ಸ್ಗಳು ಅವು ಶೇಕ್ ಹ್ಯಾಂಡ್ ಹಾಗೇ ಇರೋದಿಲ್ಲ, ಸುಮ್ಮನೆ ಟಚ್ ಮಾಡಿದ ಹಾಗೆ ಇರುತ್ತೆ. ಇದು ಮಾಡಬೇಕಲ್ಲ ಅಂತ ಮಾಡೋ ಹಾಗಿರುತ್ತೆ. ಇಂಥ ಘಟನೆಗಳನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಸಮಾಜಶಾಸ್ತ್ರ ಸಹಾಯ ಮಾಡುತ್ತೆ. ಹಾಗೆ ಸಾಮಾಜಿಕ ಜೀವನದ ಮೂಲಭೂತ ಘಟಕಗಳ ಅಧ್ಯಯನ. ಈ ಮೂಲಭೂತ ಘಟಕಗಳು ಯಾವುದು? ಮದುವೆ, ಉಪನಯನ, ಶ್ರಾದ್ದ, ಮಾಸ್ಕ್ನಲ್ಲಿ ಮಾಡುವ
ಪ್ರೇಯರ್, ಚರ್ಚ್ನಲ್ಲಿ ಮಾಡುವ ಪ್ರೇಯರ್ಗಳು, ದೇವಸ್ಥಾನಗಳಲ್ಲಿ ಮಾಡತಕ್ಕಂತಹ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಜೀವನದ ಮೂಲಭೂತ ಘಟಕಗಳಾಗ್ತವೆ. ಇವುಗಳ ಅಧ್ಯಯನ. ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ. ಸಾಮಾಜಿಕ ಸಂಸ್ಥೆಗಳು ಯಾವುದು? ಉದಾಹರಣೆಗೆ ಸ್ವಾಯತ್ತ ಸಂಸ್ಥೆಗಳು ಅಂತ ಇದೆ, ನಿಮಗೆ ಗೊತ್ತಿರಬೇಕು. NGO ಅಥವಾ ನಾನ್ ಗೌರ್ನಮೆಂಟಲ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. GO ಅಂತ ಕರಿತೀವಿ, ಗೌರ್ನಮೆಂಟಲ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಒಂದು ಚೌಲ್ಟ್ರಿ, ಮದುವೆ ಮಾಡುವ ಜಾಗ ಅಥವಾ ಒಂದು ಕಾರ್ಯ ಮಾಡುವ ಜಾಗ ಅಥವಾ ಯಾವುದೋ ಒಂದು ಚಟುವಟಿಕೆಯನ್ನು ನಡೆಸುವಂಥ ಜಾಗ, ಈ ಎಲ್ಲ ಜಾಗಗಳು ಏನಿದೆ, ಸ್ಥಳಗಳು ಏನಿದೆ, ಇಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳನ್ನು ಅಧ್ಯಯನ ಮಾಡೋದಿದೆಯಲ್ಲ, ಅದು ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ. ಉದಾಹರಣೆಗೆ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು, ದೇ ಬಿಕಮ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ದೇಫೋರ್ ಸಮಾಜಶಾಸ್ತ್ರದಲ್ಲಿ ನಾವು ವಿಶ್ವವಿದ್ಯಾನಿಲಯಗಳನ್ನು ಅಧ್ಯಯನ ಮಾಡಬಹುದು, ಶಾಲೆಗಳನ್ನು ಅಧ್ಯಯನ ಮಾಡಬಹುದು. ಹಾಗೆ ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನ. ಪ್ರತಿಯೊಂದು ಸಮಾಜದಲ್ಲೂ ಕೂಡ ಕೆಲವೊಂದಿಷ್ಟು ಪ್ರೋಸೆಸಸ್ ಅಂತ ನಡೆಯುತ್ತೆ, ಪ್ರಕ್ರಿಯೆಗಳು ನಡೀತವೆ. ಆ ಎಲ್ಲ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸಮಾಜಶಾಸ್ತ್ರ. ಹಾಗೆ ಹೊಸ ಹೊಸ ಪರಿಕಲ್ಪನೆಗಳ, ಪ್ರಸ್ತಾಪಗಳ ಮತ್ತು ಸಿದ್ಧಾಂತಗಳ ಸ್ಥಾಪನೆಯನ್ನು ಪ್ರಯತ್ನ ಮಾಡ್ತಕ್ಕಂಥದ್ದು ಕೂಡ ಸಮಾಜಶಾಸ್ತ್ರದ ಅಧ್ಯಯನದ ವಿಷಯ ಆಗಿದೆ. ಅದೇ ರೀತಿಯಲ್ಲಿ ಸಮಾಜಶಾಸ್ತ್ರ ಏನೇನು ವಿಷಯವನ್ನು ಅಧ್ಯಯನ ಮಾಡುತ್ತೆ? ಸಂವಹನ ಅಂದರೆ ಕಮ್ಯುನಿಕೇಷನ್. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಸುಮಾರು ವರ್ಷಗಳ ಹಿಂದೆ ಬಹಳ ಬಹಳ ಹಳೆಯದಾದ ಒಂದು ಟೆಲಿಗ್ರಾಫಿಕ್ ಸಿಸ್ಟಮ್ ಅಂತ ಇತ್ತು. ಟಟ್ ಟಟ ಟಟ ಅಂತ ಶಬ್ದ ಮಾಡ್ತಾ ಇತ್ತು. ಅದು ಒಂದು ಕಡೆಯಿಂದ ಒಂದು ಕಡೆಗೆ ವಿಷಯವನ್ನು ತಲುಪಿಸ್ಬೇಕಾದ್ರೆ ಕೋಡೆಡ್ ಲ್ಯಾಂಗ್ವೇಜ್ನಲ್ಲಿ ಅದನ್ನು ಕಳಿಸ್ತಾ ಇತ್ತು. ಆಗ ಸಂವಹನ ಮಾಡ್ತಾ ಇದ್ದದ್ದು ಪದ್ಧತಿ ಹೇಗೆ? ತದನಂತರದಲ್ಲಿ ದೂರವಾಣಿ ಬಂತು. ದೂರವಾಣಿಯ ಮೂಲಕವಾಗಿ ಸಂವಹನ ಮಾಡುವುದು ಹೇಗೆ? ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ, ಜಂಗಮವಾಣಿ ಅಥವಾ ಮೊಬೈಲ್ ಬಂದಿದೆ. ಇದರಲ್ಲಿ ಯಾವ ರೀತಿಯ ಸಂವಹನ ನಡೀತಾ ಇದೆ? ಸಮಾಜಶಾಸ್ತ್ರಕ್ಕೆ ಇದು ಬಹಳ ಮುಖ್ಯ. ನಾನು ಅನೇಕ ಸ್ಥಳಗಳಲ್ಲಿ ನೋಡಿದ್ದೇನೆ, 10 ಜನ ಒಟ್ಟಿಗೆ ಕೂತಿರ್ತಾರೆ, ಒಬ್ಬರು ಒಂದೂ ಮಾತಾಡಿರುವುದಿಲ್ಲ. ಎಲ್ಲರೂ ಕೂಡ ತಮ್ಮ ಮೊಬೈಲ್ಗಳನ್ನು ನೋಡ್ತಾ ಕೂತ್ಕೊಂಡಿರ್ತಾರೆ. 10 ಜನ ಒಟ್ಟೆ ಸೇರಿ ಒಂದೇ ಒಂದು ವಿಷಯದ ಚರ್ಚೆ ಕೂಡ ಆಗುವುದಿಲ್ಲ. ಇದನ್ನೇನಾದರೂ ನೀವು ಅಕ್ಕಮಹಾದೇವಿ, ಬಸವೇಶ್ವರ, ಜಂಗಮ ಅಂಥವರೆಲ್ಲ ಇದ್ದ ಜಾಗದಲ್ಲಿ ಯೋಚನೆ ಮಾಡಿದರೆ ಆವಾಗ ಅವರು ಅನುಭವ ಮಂಟಪ ಅಂತ ಮಾಡ್ತಾಯಿದ್ರು. ಏನು ಅನುಭವ ಮಂಟಪ ಅಂದರೆ 4 ಜನ ಒಟ್ಟಾಗಿ ಸೇರಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಒಟ್ಟಾಗಿ ಮಾತನಾಡ್ತಕ್ಕಂಥ ಪ್ರಕ್ರಿಯೆ, ಅದು ಸಂವಹನ ಇತ್ತು ಆವಾಗ. ಇವಾಗ ಸಂವಹನ ಆಗಬೇಕಾದ್ರೆ ಸಂವಹನ ಮಾಧ್ಯಮಗಳಿವೆ. ಇದನ್ನು ನಾವು ಮೀಡಿಯಾ ಅಂತ ಕರಿತೇವೆ. ನ್ಯೂಸ್ ಪೇಪರ್ ಇದೆ, ಜರ್ನಲ್ ಇದೆ, ಮ್ಯಾಗಝಿನ್ಸ್ ಇದೆ, ಮತ್ತು ರೇಡಿಯೋ ಇದೆ, ಟೆಲಿವಿಷನ್ ಇದೆ, ಪ್ರೈವೇಟ್ TV ಚಾನೆಲ್ಸ್ ಇದೆ. ಇಲ್ಲೆಲ್ಲ ಯಾವ ರೀತಿ ಸಂವಹನ ನಡೆಯುತ್ತೆ, ಈ ಸಂವಹನದಿಂದ ಸಮಾಜದ ಮೇಲೆ ಯಾವ ಪರಿಣಾಮ ಆಗಿದೆ ಅನ್ನತಕ್ಕಂಥದ್ದನ್ನು ನಾವು ಸ್ಟಡಿ ಮಾಡ್ಬೋದು. ಹಾಗೆ ಸಾಮಾಜಿಕ ಪ್ರಕ್ರಿಯೆಗಳು ಮತ್ತು ಸಮುದಾಯ ಹಾಗೂ ಸಂಘ ಸಂಸ್ಥೆಗಳು ಮತ್ತು ಸಹಕಾರ, ಕೋಆಪರೇಷನ್. ನಿಮಗೆ ಗೊತ್ತಿದೆ, ಅಮೂಲ್ ಅಂಥ ಸಂಸ್ಥೆ ಹುಟ್ಟಬೇಕಾದ್ರೆ ಅದು ಗುಜರಾತ್ನಲ್ಲಿ ಇರತಕ್ಕಂತಹ ಯಾರು ಹಾಲು ಉತ್ಪಾದಕರಿದ್ದರೂ ಅವರೆಲ್ಲರ ಸಹಕಾರದಿಂದ ಬಂದಂಥದ್ದು. ಅದಕ್ಕೆ ಕೋಆಪರೇಟಿವ್ ಮೂಮೆಂಟ್ ಅಂತ ಕರಿತೀವಿ. ಹಾಗೆ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ತುಂಬ ಕಷ್ಟ. ಅಲ್ಲಿ ಒಂದು ಪದ ಹೇಳ್ತಾರೆ, ಯಾವ ಸಮಾಜದಲ್ಲಿ ಮತ್ತೊಬ್ಬರ ಇಂಗಿತವನ್ನು ಅರ್ಥ ಮಾಡಿಕೊಂಡು ಬದುಕುವ ಜನ ಇರ್ತಾರೆ, ಆ ಒಂದು ಸಮಾಜ ಏನುಂಟು ಆ ಸಮಾಜದಲ್ಲಿ ಸಂಸ್ಕೃತಿ ಉತ್ಕೃಷ್ಟವಾಗಿರುತ್ತೆ. ಇದಕ್ಕೆ ಪರೇಂಗಿತ ಅನ್ನೋ ಪದವನ್ನು ಬಳಸ್ತಾರೆ. ಹಾಗೆ ಸ್ಪರ್ಧೆಗಳು,
IPL ಸ್ಪರ್ಧೆ ಇರ್ಬೋದು, T20 ಸ್ಪರ್ಧೆ ಇರ್ಬೋದು, ಫಿಫಾ ಸ್ಪರ್ಧೆ ಇರಬಹುದು, ಪ್ರೋ ಕಬಡ್ಡಿ ಇರಬಹುದು, ಖೋಖೋ ಆಟಗಳಿರಬಹುದು. ಈ ಎಲ್ಲ ಆಟಗಳು ಏನೇನೋ ಆಡತ್ತೆ, ಆ ಆಟಗಳಿಗೆ ಒಂದು ಸೋಷಿಯಾಲಜಿ ಉಂಟು. ಸ್ಪೋರ್ಟ್ಸ್ ಸೋಷಿಯಾಲಜಿ ಅಂತ ಕರೀಬಹುದು, ಅಥ್ಲೆಟಿಕ್ಸ್ ಸೋಷಿಯಾಲಜಿ ಅಂತ ಕರೀಬಹುದು, ಖಂಡಿತವಾಗಿ ಕರೀಬಹುದು. ಇದನ್ನು ಅಧ್ಯಯನ ಮಾಡಬಹುದು. ಹಾಗೆ ಸಂಘರ್ಷ ಅಂತ ಕರಿತೀವಿ. ಸಂಘರ್ಷ ಅಂದರೆ ಏನೋ ಕಾನ್ಫ್ಲಿಕ್ಟ್ಸ್ ಯಾವಾಗ ಬರುತ್ತೆ? ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ತಾವು ಚಿಂತಿಸುವ ದೃಷ್ಟಿಕೋನದಲ್ಲಿ ವ್ಯತ್ಯಾಸ ಆದರೆ ಸಂಘರ್ಷ ಉಂಟಾಗತ್ತೆ. ಸಂಘರ್ಷ ಉಂಟಾದಾಗ ಅದಕ್ಕೊಂದು ಏನಾದರೂ ಒಂದು ಸೊಲ್ಯೂಷನ್ ಅಥವಾ ಪರಿಹಾರ ಇರಲೇಬೇಕು ಅಲ್ವಾ? ಆ ಪರಿಹಾರವನ್ನು ಕಂಡುಕೊಳ್ಳುವುದು ಹೇಗೆ ಅನ್ನತಕ್ಕಂಥದ್ದು ಸಂಘರ್ಷವನ್ನು ಸ್ಟಡಿ ಮಾಡುವ ಸೋಷಿಯಾಲಜಿಸ್ಟ್ ಯಾರಿದ್ದಾರೆ ಅವರು ಹೇಳಿಕೊಡ್ತಾರೆ. ಹಾಗೆ ಸಾಮಾಜೀಕರಣ, ಸೋಷಿಯಲೈಸೇಷನ್, ಈ ಪದ ನನಗೆ ತುಂಬ ಮುಖ್ಯ ಅಂತ ಅನಿಸುತ್ತೆ. ಬಹುತೇಕ ಜನ ಇವತ್ತು ದೇ ಆರ್ ಬಿಕಮಿಂಗ್ ಅಲೂಫ್ ಆ್ಯಂಡ್ ಅಲೋನ್. ಅಂದರೆ ಅರ್ಥ ಏನೋ? ಏಕಾಂಗಿಯಾಗಿ ಇರ್ತಾರೆ ಅವರು. ಯಾರ ಜೊತೆಗೂ ಬೆರೆಯುವುದಿಲ್ಲ, ಯಾರನ್ನು ಮಾತನಾಡಿಸೋದಿಲ್ಲ. ಹೀಗೆ ಮಾಡಿದಾಗ ಸಾಮಾಜೀಕರಣ ಆಗೋದಿಲ್ಲ. ಸಾಮಾಜೀಕರಣ ಆಗಬೇಕಾದ್ರೆ ಯಾವ ವಸ್ತುನಿಷ್ಠ ಅಂಗಗಳು ಅಲ್ಲೆಲ್ಲ ಏನಿದೆ, ಪ್ರಕ್ರಿಯೆಗಳು ಏನೆಲ್ಲ ಇದೆ, ಹೇಗೆ ಇದು ಉಂಟಾಗತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತೇವಲ್ಲ, ಅದು ಸೋಷಿಯಲೈಸೇಷನ್. ಹಾಗೆ ಸಾಮಾಜಿಕ ಬದಲಾವಣೆ, ಸೋಷಿಯಲ್ ಚೇಂಜ್. ನಿಮಗೆ ಗೊತ್ತಿರಬೇಕು 21ನೇ ಶತಮಾನದಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳು. ಈ ಬದಲಾವಣೆಗಳು ಒಳ್ಳೆಯದೇ ಕೆಟ್ಟದೇ, ಇದು ಹೀಗೆ ನಡಿಬೇಕೆ ಅಥವಾ ಮುಂದೆ ಬದಲಾವಣೆ ಆಗಬೇಕೆ, ಈ ಎಲ್ಲ ಪ್ರಶ್ನೆಗಳನ್ನು ನಾವು ಮಾಡಿಕೊಳ್ಬೇಕು. ಹಾಗೆ ಸಾಮಾಜಿಕ ನಿಯಮಗಳು, ಲಾಸ್ ಆ್ಯಂಡ್ ರೂಲ್ಸ್ ಅಂತ ಕರಿತೀವಿ, ಆಚಾರ ಮತ್ತು ವಿಚಾರ ಮತ್ತು ಮೂಢನಂಬಿಕೆಗಳು. ಸೋಷಿಯಾಲಜಿ ಆಫ್ ದಿ ಬ್ಯಾಡ್ ಬಿಲೀಫ್ಸ್ ಆರ್ ಇಲ್ ಬಿಲೀಫ್ಸ್ ಆರ್ ಸೂಪರ್ಸ್ಟಿಷನ್ಸ್. ಇದನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಬಹುದು. ನಂಬಿಕೆಗಳು ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ನಂಬಿಕೆಗಳನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಹೋಗಬಾರ್ದು. ಕ್ರೈಸ್ತ ಜನಾಂಗದವರ ನಂಬಿಕೆ ಜೀಸಸ್ ಕ್ರೈಸ್ತ್ ಇಂಥ ದಿವಸದಲ್ಲಿ ಆವಿರ್ಭವಿಸಿದ. ಹಾಗೆ ಇಸ್ಲಾಂ ಧರ್ಮದಲ್ಲಿ ನಮ್ಮ ಮೊಹಮ್ಮದ್ ಇಂಥ ದಿವಸ ಆವಿರ್ಭವಿಸಿದ. ಹಾಗಾಗಿ ಆ ಎರಡೂ ಕೂಡ ನಂಬಿಕೆಗಳ ಮೇಲೆ ಆಧಾರವಾಗಿರತಕ್ಕಂತಹ ಧರ್ಮಗಳು. ಹಾಗೆ ಭಾರತೀಯ ಧರ್ಮಗಳು ನಂಬಿಕೆಗಳನ್ನು ನಾವು ಪ್ರಶ್ನೆ ಮಾಡೋದಿಲ್ಲ, ಆದರೆ ಮೂಢನಂಬಿಕೆಗಳನ್ನು ಪ್ರಶ್ನೆ ಮಾಡಲೇಬೇಕು. 13ನೆಯ ನಂಬರ್ ಕೆಲವರಿಗೆ ಮೂಢನಂಬಿಕೆ. ಮಂಗಳವಾರ ಶನಿವಾರ ಇಡೀ ವಾರದ 7 ದಿನ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಮೂಢನಂಬಿಕೆಗಳು. ಈ ಮೂಢನಂಬಿಕೆಗಳಿಂದ ಏನಾಗುತ್ತೆ? ಅನಾಹುತನೇ ಜಾಸ್ತಿ. ಒಬ್ರಿಗೊಬ್ಬರು ಸಂತೋಷವಾಗಿ ಇರುವುದಕ್ಕಿಂತ ದುಃಖದಲ್ಲಿ ಮುಳುಗಿಸ್ಲಿಕ್ಕೆ ಎಡೆ ಮಾಡ್ತಕ್ಕಂಥದ್ದು ಮೂಢನಂಬಿಕೆಗಳು. ಇದರದ್ದು ಆಚಾರ ವಿಚಾರ ಏನುಂಟು, ಇದನ್ನು ಅಧ್ಯಯನ ಮಾಡೋದಿದೆಯಲ್ಲ, ಬಹಳ ದೊಡ್ಡದಾದ ಕ್ಷೇತ್ರ. ನೀವು ಯಾರು ಬೇಕಾದರೂ ಇಂಥ ಅಧ್ಯಯನವನ್ನು ತೆಗೆದುಕೊಂಡು ನೀವು ಮಾಡ್ಬೋದು. ಹಾಗೆ ಒಡಂಬಡಿಕೆ, ಒಬ್ಬರಿಗೊಬ್ಬರಿಗೆ ಒಪ್ಪಿಕೊಳ್ಳುವ ವಿಚಾರ. ನಾನು ಒಂದು ಸಮಾಜದ ಜೊತೆ ಮತ್ತೊಂದು ಸಮಾಜದ ಜೊತೆಗೆ, ಒಂದು ಸಮುದಾಯ ಮತ್ತೊಂದು ಸಮುದಾಯದ ಜೊತೆಗೆ, ಒಂದು ಸರ್ಕಾರ ಮತ್ತೊಂದು ಸರ್ಕಾರ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಬೈಲಾಟ್ರಲ್ ಇಶ್ಯೂಸ್ ಅಂತ ಕರೀಬಹುದು, ಟ್ರೈಲಾಟ್ರಲ್ ಇಶ್ಯೂಸ್ ಅಂತ ಕೇಳಬಹುದು, ಅಥವಾ ಸರ್ಕಾರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರಬಹುದು. ಇವೆಲ್ಲವನ್ನೂ ಕೂಡ ಸಮಾಜಶಾಸ್ತ್ರ ಅಧ್ಯಯನ ಮಾಡುತ್ತೆ. ಹಾಗೆ ಇದರ ಉಪಯೋಗ ಏನು? ಸಮಾಜಶಾಸ್ತ್ರವನ್ನು ಯಾಕೆ ನಾವು ಅಧ್ಯಯನ ಮಾಡಬೇಕು? ಸಮಾಜಶಾಸ್ತ್ರ ಏನು ಮಾಡುತ್ತೆ ಅಂದರೆ, ಮಾನವ ಸಮಾಜದ ಬಗೆಗೆ ಸಮಗ್ರ ಜ್ಞಾನವನ್ನು ನೀಡುತ್ತೆ. ಒಂದು ಸಮಾಜ ಹೀಗಿದೆಯಲ್ಲ, ಯಾಕೆ ಹೀಗಿದೆ? ನಾವು ಬಡವರು ಅಂತ ಕರಿತೀವಿ, ಶ್ರೀಮಂತರು ಅಂತ ಕರಿತೀವಿ, ಮಧ್ಯಮ ವರ್ಗದವರು ಅಂತ ಕರಿತೀವಿ, ಬಡವರಲ್ಲಿ ಅತಿ ಬಡವರು ಅಂತ ಕರಿತೀವಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ BPL APL ಕಾರ್ಡ್ಸ್ ಅಂತ ಎಲ್ಲ ಇದೆ.
ಬಿಲೋ ಪಾವರ್ಟಿ ಲೈನ್, ಎಬೋ ಪಾವರ್ಟಿ ಲೈನ್. ಈ ಒಂದು ಬಿಲೋ ಪಾವರ್ಟಿ ಲೈನ್ನಲ್ಲಿ ಇರತಕ್ಕಂತಹ ಜನ ಯಾರಿದ್ದಾರೆ, ಇವರದ್ದು ಗುಣಲಕ್ಷಣಗಳು ಏನಿರುತ್ತೆ, ಇವರು ಯಾಕೆ ಹೀಗಿದ್ದಾರೆ, ಇದಕ್ಕೆ ಕಾರಣಗಳೇನು ಅನ್ನೋದನ್ನು ಅಧ್ಯಯನ ಮಾಡ್ತೀವಲ್ಲ, ಅದು ಸಮಾಜಶಾಸ್ತ್ರದ ಒಂದು ಭಾಗ. ಹಾಗೆ ಇಡೀ ಜಗತ್ತಿನಲ್ಲಿ ಏನು ಏನು ನಡೀತಾ ಇದೆ ಇದೆಲ್ಲವನ್ನು ಕೂಡ ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದು. ನಮ್ಮೆಲ್ಲರಿಗೂ ಗೊತ್ತಿದೆ, ಇತ್ತೀಚೆಗೆ ನಡೆದಿರತಕ್ಕಂಥ ಯುದ್ಧಗಳು, ರಷ್ಯಾ ಮತ್ತು ಯುಕ್ರೇನಿನ ಯುದ್ಧ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನಿನ ಯುದ್ಧ, ಈ ಯುದ್ಧಗಳು ಇದೆಯಲ್ಲ, ಇದು ಸಮಾಜಶಾಸ್ತ್ರಜ್ಞರಿಗೆ ಒಂದು ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ಕೊಡುತ್ತೆ. ಈ ಯುದ್ಧ ನಡೀಲೇಬೇಕಾಗಿತ್ತಾ? ಯುದ್ಧ ನಡೀದೇ ಹೋಗಿದ್ದಿದ್ರೆ ಏನಾಗ್ತಿತ್ತು? ಯುದ್ಧ ನಡೆದಿದ್ದರಿಂದ ಇಡೀ ಸಮಾಜದ ಪರಿಸ್ಥಿತಿ ಏನೇನಾಗಿದೆ? ಇಂಥ ವಿಮರ್ಶೆ ಮಾಡೋದಕ್ಕೆ ನಮ್ಗೆ ಯಾರು ಸಹಾಯ ಮಾಡಬೇಕು. ಆ ರೀತಿ ಸಹಾಯ ಮಾಡೋದು ಸಮಾಜಶಾಸ್ತ್ರ. ಹಾಗೆ ನಾನು ಯಾವಾಗ ಒಂದು ಜನಾಂಗದ ಜನ ಮತ್ತೊಂದು ಜನಾಂಗದ ಜನ, ಒಂದು ವರ್ಗದ ಜನ ಮತ್ತೊಂದು ವರ್ಗದ ಜನ, ಒಂದು ರಾಷ್ಟ್ರ ಅಥವಾ ಒಂದು ರಾಜ್ಯದ ಜನ ಮತ್ತೊಂದು ರಾಜ್ಯ ಅಥವಾ ರಾಷ್ಟ್ರದ ಜನ ಯಾವ ಯಾವ ರೀತಿಯಲ್ಲಿ ನಡವಳಿಕೆ ಮಾಡ್ಕೊಳ್ತಾರೆ ಅನ್ನೋದನ್ನು ತಿಳ್ಕೊಂಡಾಗ ನಮಗೆ ಒಂದು ವಿಶಾಲ ಮನೋಭಾವ ಬರುತ್ತೆ. ಮಾನವರೆಲ್ಲರೂ ಕೂಡ ಒಂದೇ ಅಂತ ಅನಿಸುತ್ತೆ. ನಾನು ಕೂಡ ಎಲ್ಲ ರೀತಿಯ ಮಾರ್ಗಗಳಲ್ಲಿ ಓಡಾಡಿದ್ದೇನೆ. ವಿಮಾನ, ರೈಲು, ಬಸ್ಸು, ಲಾರಿ, ಆಟೋ ರಿಕ್ಷಾ, ಎತ್ತಿನ ಬಂಡಿ, ಕುದುರೆ ಗಾಡಿ ಎಲ್ಲದರೊಳಗೂ ಓಡಾಡಿದ್ದೇನೆ. ನಾನು ಹಿಂಗೆ ಓಡಾಡ್ತಾ ಕಂಡುಕೊಂಡಿದ್ದು ಏನಪ್ಪ ಅಂದರೆ, ವಿಶಾಲ ಮನೋಭಾವ ಯಾವುದು ಅಂದರೆ, ಯಾರು ಯಾವುದೇ ಒಂದು ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ನಲ್ಲಿ ಓಡಾಡ್ಕೊಳ್ಳಿ, ಜೀವ ಅನ್ನೋದಿದೆಯಲ್ಲ ಅದು ಒಂದನೇ. ಎಲ್ಲರಿಗೂ ನೀರು ಬೇಕು, ಎಲ್ಲರಿಗೂ ಆಹಾರ ಬೇಕು, ಎಲ್ಲರಿಗೂ ಕೂಡ ಸೇವಿಸಲಿಕ್ಕೆ ಗಾಡಿ ಬೇಕು. ನೀ ಶ್ರೀಮಂತ ಆದ್ರೇನೋ ಬಡವ ಆದ್ರೇನೋ. ಅದಕ್ಕೆ ಕನ್ನಡದ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕುವೆಂಪು ಹೇಳ್ತಾರೆ, ಎಲ್ಲಿಯೂ ನಿಲ್ಲದಿರೋ ಮನೆಯನೆಂದು ಕಟ್ಟದಿರೋ ಓ ನನ್ನ ಚೇತನ, ಆಗು ನೀ ಅನಿಕೇತನ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸನ್ನು ಹರಿಯ ಬಿಡಬೇಕು. ಎಷ್ಟು ವಿಶಾಲವಾಗಿ ಹರಿಯ ಬಿಡುವುದಕ್ಕೆ ಸಾಧ್ಯ ಇದೆ ಅಷ್ಟೂ ವಿಶಾಲವಾಗಿ ಹರಿಬಿಡಬೇಕು. ಹಾಗಾದಾಗ ನನಗೆ ಅನಿಸುತ್ತೆ, ಅಮೆರಿಕನ್ನರಿಗೆ, ಭಾರತೀಯರಿಗೆ, ಆಫ್ರಿಕನ್ನರಿಗೆ ವ್ಯತ್ಯಾಸಗಳೇನಿಲ್ಲ. ಅವರು ಹುಟ್ಟಿರುವ ಜಿಯೋಗ್ರಫಿಕ್ ಜಾಗ ಏನುಂಟು, ಅವರು ಬದುಕಿ ಬಾಳಿರತಕ್ಕಂತಹ ಮನೆ ಏನುಂಟು, ಈ ಮನೆಗಳಲ್ಲಿ ನಡೆಯುವ ಪ್ರಕ್ರಿಯೆಗಳಲ್ಲಿ ವ್ಯತ್ಯಾಸ ಇರಬಹುದೇ ಹೊರತು ಇಡೀ ಮಾನವ ಜನಾಂಗ ಅನ್ನೋದನ್ನು ಕನ್ಸಿಡರ್ ಮಾಡಿದಾಗ ಹಸಿವು ಅನ್ನತಕ್ಕಂಥದ್ದು ಕಾಮನ್, ಕಾಮ ಅನ್ನತಕ್ಕಂಥದ್ದು ಕಾಮನ್, ಬದುಕುವುದಕ್ಕೆ ಹೋರಾಟ ಮಾಡ್ತೇವೆ ಅಂತ ಏನು ಹೇಳ್ತೇವೆ ಇದು ಸಾಮಾನ್ಯವಾದದ್ದು. ಹಾಗಾಗಿ ಸಮಾಜಶಾಸ್ತ್ರ ನಮ್ಮನ್ನು ಓಪನ್ ಮೈಂಡೆಡ್ ಇಂಡಿವಿಜುವಲ್ಸ್ ಆಗಿ ಮಾಡುತ್ತೆ. ಹಾಗೆ ಮಾನವ ಸಮಾಜದ ಸಮಗ್ರ ಜ್ಞಾನವನ್ನು ನೀಡಿ ಸಾಮಾಜಿಕ ಜಗತ್ತಿನ ಕುರಿತಾದ ವಿಶಾಲವಾದ ವಿಮರ್ಶಾತ್ಮಕವಾದ ದೃಷ್ಟಿಕೋನವನ್ನು ಬೆಳೆಸುವುದಕ್ಕೆ ಸಮಾಜಶಾಸ್ತ್ರ ಸಹಾಯ ಮಾಡುತ್ತೆ. ಸಮಾಜಶಾಸ್ತ್ರದ ಉಪಯೋಗ ಅಥವಾ ಪ್ರಾಮುಖ್ಯತೆ ಏನು? ಇದು ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ನಮಗೆ ಹೆಚ್ಚು ತಿಳಿವನ್ನು ಮೂಡಿಸುತ್ತೆ. ನಾವೆಲ್ಲರೂ ಕೂಡ ಒಂದು ದೇವಸ್ಥಾನ, ಒಂದು ಚರ್ಚ್ ಅಥವಾ ಒಂದು ಮಸೀದಿ ಅಥವಾ ಒಂದು ಗುರುದ್ವಾರ ಅಂದರೆ ಇವೆಲ್ಲವೂ ಕೂಡ ಒಂದು ಪ್ರಾರ್ಥನಾ ಮಂದಿರಗಳು ಅಂತ ಅಷ್ಟೇ ಅಂದ್ಕೊಂಡಿರ್ತೀವಿ. ಮಠಗಳಿರಬಹುದು, ಮದ್ರಸಾಸ್ ಇರಬಹುದು, ಯಾವುದೇ ಇರಬಹುದು. ಅವು ಇನ್ನೆಲ್ಲವೂ ಯಾವ ಯಾವ ರೀತಿ ಚಟುವಟಿಕೆಗಳಲ್ಲಿ ಅವು ತಮ್ಮನ್ನು ತೊಡಗಿಸ್ಕೊಂಡಿರ್ತವೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಬಾಸ್ಕೋ ಮನೆ ಅಂತ ಒಂದಿದೆ. ಬೀದಿ ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ಅವರಿಗೆ ಪಾಠ ಪ್ರವಚನ ಶಾಲೆಗಳಿಗೆ ಸೇರಿಸಿ, ಕಾಲೇಜುಗಳಿಗೆ ಸೇರಿಸಿ ಅವರನ್ನು ಒಬ್ಬ ವ್ಯಕ್ತಿಯನ್ನಾಗಿ ನಿರೂಪಿಸುವುದಕ್ಕೆ
ಪ್ರಯತ್ನ ಮಾಡ್ತವೆ. ಅದರಿಂದ ಸಾಮಾಜಿಕ ಸಂಸ್ಥೆಗಳು ಏನಿವೆ ಇವುಗಳನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಸಹಕಾರಿ. ಹಾಗೆಯೇ ಸಾಮಾಜಿಕ ಸಮಸ್ಯೆಗಳು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತಿನ ಸಾಮಾಜಿಕ ಸಮಸ್ಯೆ ಬಡತನ. 1000 ಜನಕ್ಕೆ 1000 ದೇವರು, ಬಡವನ ದೇವರು ಹೊಟ್ಟೆ, ದುಡ್ಡಿನ ಡಬ್ಬಿ 7 ಸತ್ಯಕ್ಕೆ ನಾನು ಬಾಯಿ ಕೊಟ್ಟೆ, ತಿನ್ನದ ಕಲ್ಲಿನ ದೇವರ ಮುಂದೆ ತಿಂಡಿ ತುಂಬಿ ತಟ್ಟೆ, ಖಾಲಿ ತಿಂದು ಕೆರಳುಳ್ಳೈತೆ ಹೊಟ್ಟೆ. ಇಂತಹ ಸಮಸ್ಯೆ ಏನಿದೆ ಇದನ್ನು ಅಧ್ಯಯನ ಮಾಡಬೇಕು. ಹಿಂದೆ ಎಲ್ಲ ಕೂಡ ಮದುವೆ ಆದಮೇಲೆ ಮಾನಸಿಕವಾಗಿ ಒಂದು ಗಂಡು ಒಂದು ಹೆಣ್ಣು ಸುಖ ಸಂತೋಷದಿಂದ ಬಾಳುತ್ತಾರೆ ಅನ್ನುವ ನಂಬಿಕೆ ಇರ್ತಾಯಿತ್ತು. ಇತ್ತೀಚೆಗೆ ವಿಚ್ಛೇದನ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಸಾಮಾಜಿಕ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ಗೇ ಮ್ಯಾರೇಜ್ ಅಂತ ಕರೀತಾರೆ, ಅಥವಾ ಮ್ಯಾರೇಜ್ ಆಫ್ ದ ಸೇಮ್ ಸೆಕ್ಸ್ ಅಂತ ಕರೀತಾರೆ. ನಿಮಗೆ ಗೊತ್ತು, ಇವತ್ತು ಕೋರ್ಟಿನಲ್ಲಿ ಇದೊಂದು ದೊಡ್ಡ ವಿಚಾರ ಆಗಿದೆ. ಬಹುತೇಕ ರಾಷ್ಟ್ರಗಳು ಇದನ್ನು ಒಪ್ಪಿಕೊಂಡಿದ್ದರೂ ಕೂಡ ಕೆಲವು ರಾಷ್ಟ್ರಗಳು ಇವುಗಳನ್ನು ಒಪ್ಪಿಕೊಂಡಿಲ್ಲ. ಹಾಗೆ ಹಿಂದುಳಿದ ವರ್ಗದವರು ಅಂತ ಕರಿತೀವಿ, ಅಹಿಂದ ವರ್ಗದವರು ಅಂತ ಕರಿತೀವಿ, ಅಲ್ಪಸಂಖ್ಯಾತರು ಅಂತ ಕರಿತೀವಿ, ದಲಿತರು ಅಂತ ಕರಿತೀವಿ, ಮುಂದುವರೆದ ಜನಾಂಗ ಅಂತ ಕರಿತೀವಿ, ಕಾರ್ಲ್ ಮಾರ್ಕ್ಸ್ ದೃಷ್ಟಿಯಲ್ಲಿ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ ಕರಿತೀವಿ. ಇವರೆಲ್ಲರೂ ಕೂಡ ಬೇರೆ ಬೇರೆಯಾಗಿಯೇ ವರ್ತಿಸ್ತಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಅಧ್ಯಯನ ಮಾಡಬಹುದು. ಹಾಗೆ ಸಾಮಾಜಿಕ ನೀತಿ, ಸೋಷಿಯಲ್ ಪಾಲಿಸಿ ಅಂತ ಕರಿತೀವಿ. ಸೋಷಿಯಲ್ ಪಾಲಿಸಿಯಲ್ಲಿ ಏನು ಬರುತ್ತೆ, ಯಾವ ಯಾವ ಜನಾಂಗದ ವರ್ಗದವರಿಗೆ ಯಾವ ಯಾವ ರೀತಿಯ ವಿಶೇಷ ಸವಲತ್ತುಗಳನ್ನು ಸರ್ಕಾರ ಕೊಡಲೇಬೇಕು ಅವರ ಉದ್ಧಾರಕ್ಕೆ. ಇದು ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು. ಇಂಥದ್ದನ್ನು ಕೊಡಬೇಕಾದ್ರೆ ಕೊಡಲೇಬೇಕು ಅನ್ನುವ ಒತ್ತಡ ಸಮಾಜದಿಂದ ಹುಟ್ಟುತ್ತೋ, ರಾಜಕೀಯವಾಗಿ ಹುಟ್ಟುತ್ತೋ, ಯಾವ ರೀತಿ ಹುಟ್ಟಿದಲ್ಲಿ ಯಾವ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅನ್ನೋದನ್ನು ಅಧ್ಯಯನ ಮಾಡುವುದಿದೆಯಲ್ಲ, ಇದು ಸಮಾಜಶಾಸ್ತ್ರ. ಇದೆಲ್ಲದರ ಜೊತೆಗೆ ಇವತ್ತು ಅನೇಕ ಉದ್ಯೋಗದ ಅವಕಾಶಗಳನ್ನು ಇದು ಸೃಷ್ಟಿಸಿದೆ. ಹೇಗೆ? ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರ ಮೂಲಕವಾಗಿ ಎಂಥ ಸಂಸ್ಥೆಗಳಲ್ಲಿ ಯಾವ ಯಾವ ರೀತಿಯ ಜನರುಗಳನ್ನ ಅಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಯಾಕೆ ಅಂಥವರನ್ನೇ ಸೇರಿಸ್ತಾರೆ ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೊಂದಿಷ್ಟು ರೀತಿ ನಿಯಮಗಳಿರುತ್ತೆ. ಆ ನಿಯಮಗಳ ಪ್ರಕಾರವಾಗಿ ಇಂಥವರೇ ಈ ಉದ್ಯೋಗಕ್ಕೆ ಹೋಗಬಹುದು ಅನ್ನೋದನ್ನು ಸೂಚಿಸುತ್ತೆ. ಹಾಗಾಗಿ ಉದ್ಯೋಗದ ಅವಕಾಶಗಳು ಸಮಾಜಶಾಸ್ತ್ರದ ಅಧ್ಯಯನದಿಂದ ಜಾಸ್ತಿಯಾಗಿದೆ. ಹಾಗೆ ಆಧುನಿಕ ಸಮಾಜದಲ್ಲಿ ಆಗ್ತಾ ಇರತಕ್ಕಂತಹ ಏನೇನು ಬದಲಾವಣೆ ಇದೆ ಇವೆಲ್ಲವನ್ನೂ ಕೂಡ ಅಧ್ಯಯನ ಮಾಡೋದಕ್ಕೂ ಕೂಡ ಸಮಾಜಶಾಸ್ತ್ರ ಉಪಯೋಗ ಆಗುತ್ತೆ. ಸಮಾಜಶಾಸ್ತ್ರದಲ್ಲಿ ಬರುವ ಪ್ರಮುಖ ವಿಭಾಗಗಳು ಯಾವುದು, ಈ ವಿಭಾಗದ ಅವಶ್ಯಕತೆ ಇದೆಯೇ ಅಂತ ಕೇಳಿದ್ರೆ, ಆಸ್ ದ ಹ್ಯೂಮನ್ ನಾಲೆಡ್ಜ್ ಗೆಟ್ಸ್ ಎನ್ಹ್ಯಾನ್ಸ್ಡ್, ದೇರ್ ಇಸ್ ಸರ್ಟನ್ಲಿ ಎ ನೀಡ್ ಇನ್ ಆರ್ಡರ್ ಟು ಕ್ಲಾಸಿಫೈ ಇಟ್ ಫರ್ದರ್ ಆ್ಯಂಡ್ ಫರ್ದರ್. ನಿಮಗೆಲ್ಲರಿಗೂ ಗೊತ್ತಿದೆ, ಈಗೊಂದು 50-60 ವರ್ಷದ ಹಿಂದೆ ನಾವೆಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದಾಗ ನಮಗೆ ಒಂದು 3 ದೊಡ್ಡ ಬಾಟಲ್ಗಳಲ್ಲಿ ಒಂದು ಹಸಿರು ಬಣ್ಣದ ದ್ರವ, ಬಿಳಿ ಬಣ್ಣದ ದ್ರವ, ಕೆಂಪು ಬಣ್ಣದ ದ್ರವ ಇಟ್ಟಿರ್ತಾಯಿದ್ರು. ಆಸ್ಪತ್ರೆಯಲ್ಲಿರುವ ಕಂಪೌಂಡರ್ ನಮಗೆ ಒಂದು ಬಾಟಲ್ನ ತೊಗೊಂಡು ಹೋಗೋದಕ್ಕೆ ಹೇಳ್ತಾಯಿದ್ರು. ನಿಂಗೇನಾಗಿದೆ ಕೇಳ್ತಾಯಿದ್ರು. ನಾವೇನೋ ನೆಗಡಿ ಆಗಿದೆ, ಕೆಮ್ಮಾಗಿದೆ, ಜ್ವರ ಆಗಿದೆ ಅಂದರೆ ಅವ್ರು ಯಾವುದೋ ಒಂದು ದ್ರವವನ್ನು ನಮ್ಮ ಬಾಟ್ಲಿಗೆ ತುಂಬಿ 3 ಹೊತ್ತು ತಗೋ ಹುಷಾರಾಗತ್ತೆ ಅಂತ ಹೇಳ್ತಾಯಿದ್ರು. ನಾವು ಹುಷಾರಾಗಿ ಬಿಡ್ತಾಯಿದ್ವಿ. ಇವತ್ತು ವೈದ್ಯಕೀಯ ಸೌಲಭ್ಯ ಈ ರೀತಿ ಇದೆಯಾ? ಸ್ಪೆಷಲೈಸೇಷನ್ಗೆ ಹೋಗಿದೆ. ಏನು ಸ್ಪೆಷಲೈಸೇಷನ್? ಅದು ಹಾರ್ಟಿಗೆ ಒಬ್ಬರು ಸ್ಪೆಷಲಿಸ್ಟು, ಕಣ್ಣಿಗೆ ಒಬ್ಬರು ಸ್ಪೆಷಲಿಸ್ಟು, ಮೂಗಿಗೆ ಒಬ್ಬರು ಸ್ಪೆಷಲಿಸ್ಟು, ಕಿವಿಗೆ ಒಬ್ಬರು ಸ್ಪೆಷಲಿಸ್ಟು.
ಚರ್ಮದ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಮ ರೋಗ ತಜ್ಞ ಡರ್ಮಟಾಲಜಿಸ್ಟ್, ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ಡೆಂಟಿಸ್ಟ್, ಅದರಲ್ಲಿ 10 ರೀತಿ ಡೆಂಟಿಸ್ಟ್ಗಳಿದ್ದಾರೆ. ಹಾಗೆ ಸಮಾಜಶಾಸ್ತ್ರದಲ್ಲಿ ವರ್ಗೀಕರಣದ ಅವಶ್ಯಕತೆ ಇದೆಯಾ ಅಂದರೆ ಇದೆ. ಯಾವ್ಯಾವ ರೀತಿ ಸಮಾಜಶಾಸ್ತ್ರ ಇದೆ? ಶೈಕ್ಷಣಿಕ ಸಮಾಜಶಾಸ್ತ್ರ. ಇದರಲ್ಲಿ ಏನು ಬರುತ್ತೆ? ವಿದ್ಯಾರ್ಥಿಗಳು ಎಂಥವ್ರು ಬರ್ತಾರೆ, ಪ್ರೊಫೆಸರ್ಸ್ಗಳು ಟೀಚರ್ಸ್ಗಳು ಎಂಥವ್ರು ಬರ್ತಾರೆ, ಯಾವ ಸಾಮಾಜಿಕ ವಿನ್ಯಾಸದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಹೇಗೆ ಕಲಿತಾರೆ, ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಲ್ಲಿ ಕಲಿವಿನಲ್ಲಿ ವ್ಯತ್ಯಾಸ ಇದೆಯಾ, ಪ್ರತಿಭೆಗಳಲ್ಲಿ ವ್ಯತ್ಯಾಸ ಇದೆಯಾ, ಸ್ಟಡಿ ಮಾಡ್ತೇವೆ. ಧಾರ್ಮಿಕ ಸಮಾಜಶಾಸ್ತ್ರ, ರಿಲಿಜಿಯಸ್ ಸೋಷಿಯಾಲಜಿ. ಹೌ ಈಸ್ ದಟ್ one religion and the other religion will have the same thought, at the same time they will have a difference in thoughts. One man, one religion ಅನ್ನುವ ಕಾನ್ಸೆಪ್ಟ್ ಎಲ್ಲಿವರೆಗೆ ಬರುವುದಿಲ್ಲ ಅಲ್ಲಿವರೆಗೂ ಕೂಡ ನಾವು ಮತೀಯವಾಗಿ ಧಾರ್ಮಿಕವಾಗಿ ಒಬ್ಬರನ್ನೊಬ್ಬರು ಹಿಡಿದು ಎಳಿತಾನೆ ಇರ್ತೇವೆ. ಅದನ್ನು ಅಧ್ಯಯನ ಮಾಡಬೇಕು. ಮಹಿಳಾ ಸಮಾಜಶಾಸ್ತ್ರ, ವಿಮೆನ್ ಸೋಷಿಯಾಲಜಿ, ಇಟ್ ಇಸ್ ಎ ವೆರಿ ಸ್ಪೆಷಲ್ ಫೀಲ್ಡ್. ಹೆಣ್ಣು ಮಕ್ಕಳಿಗೆ ಇರತಕ್ಕಂಥ ತೊಂದರೆಗಳು, ಮಹಿಳೆಯರಿಗೆ ಇರತಕ್ಕಂಥ ತೊಂದರೆಗಳು, ಮಹಿಳೆಯರಿಗೆ ಇರತಕ್ಕಂಥ ಋಷುವತ್ತುಗಳು, ಇವನ್ನೆಲ್ಲ ಅಧ್ಯಯನ ಮಾಡಬೇಕು. ಗ್ರಾಮೀಣ ಸಮಾಜಶಾಸ್ತ್ರ, ರೂರಲ್ ಸೋಷಿಯಾಲಜಿ. ಕೈಗಾರಿಕಾ ಸಮಾಜಶಾಸ್ತ್ರ, ಇಂಡಸ್ಟ್ರಿಯಲ್ ಸೋಷಿಯಾಲಜಿ, ಅರ್ಬನ್ ಸೋಷಿಯಾಲಜಿ. ಹಾಗೆ ಮಾಧ್ಯಮ ಸಮಾಜಶಾಸ್ತ್ರ, ಸೋಷಿಯಾಲಜಿ ಆಫ್ ಮೀಡಿಯಾ. ನಿಮಗೆ ಗೊತ್ತಿರಬೇಕು, ಇವತ್ತು ಮೀಡಿಯಾ ಎಷ್ಟು ದೊಡ್ಡದಿದೆ ಅಂದರೆ, ಒಂದು ಸಮಾಜದಲ್ಲಿ ಮೀಡಿಯಾವನ್ನು ದೇ ಕಾಲ್ ಇಟ್ ಆಸ್ ದಿ 4th ಪಿಲ್ಲರ್ ಅಂತ ಕರೀತಾರೆ ಇನ್ ದ ಸೊಸೈಟಿ. ಎಸ್ಪೆಷಲಿ ಭಾರತದಂತಹ ಸಮಾಜದಲ್ಲಿ ಮಾಧ್ಯಮ ಅನ್ನತಕ್ಕಂತಹದ್ದು 4ನೆಯ ಮಹತ್ತರವಾದ ಒಂದು ಕಂಬ. ಇಲ್ಲಿಯ ಸೋಷಿಯಾಲಜಿ ಹೇಗಿರುತ್ತೆ, ಅಲ್ಲಿ ಕೆಲಸ ಮಾಡುವವರ ವಿದ್ಯಮಾನ ಹೇಗಿರುತ್ತೆ, ಇದನ್ನೆಲ್ಲ ಸ್ಟಡಿ ಮಾಡ್ತಕ್ಕಂತಹದ್ದು ಇಟ್ ಈಸ್ ಸೋಷಿಯಾಲಜಿ ಆಫ್ ಮೀಡಿಯಾ. ಸಮಾಜಶಾಸ್ತ್ರದ ವ್ಯಾಪ್ತಿಗೆ 2 ತರಹದ ಚಿಂತನ ಶಾಲೆಗಳಿವೆ. ಮೊದಲನೇದು ವಿಶೇಷ ಅಥವಾ ಔಪಚಾರಿಕ ಶಾಲೆ. ಏನು ವಿಶೇಷ ಶಾಲೆ, ಔಪಚಾರಿಕ ಶಾಲೆ ಅಂದರೆ, ಇದನ್ನು ಜಾರ್ಜ್ ಸಿಮೆಲ್, ಮ್ಯಾಕ್ಸ್ ವೆಬರ್, ಪ್ಯಾನ್ ವೈಸ್, ಸ್ಕಾಲ್ ಮತ್ತು ಎಫ್ ಟೊನಿನ್ ಅನ್ನುವವರು ಈ ವಾದವನ್ನು ಒಪ್ಪಿಕೊಂಡವರು. ಸಮಾಜಶಾಸ್ತ್ರ ಒಂದು ನಿರ್ದಿಷ್ಟ ಶುದ್ಧ ಮತ್ತು ಸ್ವತಂತ್ರ ವಿಜ್ಞಾನ. ಇವರೆಲ್ಲರೂ ಹೇಳೋ ಪ್ರಕಾರ ಏನಪ್ಪ ಅಂದರೆ, ಸೋಷಿಯಾಲಜಿ ಅನ್ನೋದನ್ನು ಇಂಡಿಪೆಂಡೆಂಟಾಗಿ ಸ್ಟಡಿ ಮಾಡ್ಬೋದು. ಬಯಾಲಜಿನಲ್ಲಿ ಬಾಟನಿ, ಝುವಾಲಜಿಯನ್ನು ಬೇರೆ ಬೇರೆ ಅಧ್ಯಯನ ಮಾಡಿದಾಗೆ, ಅಥವಾ ಜೀವ, ಜಡಜೀವ, ಇಕೋಸಿಸ್ಟಮ್ ಅಂತ ಕರಿತೀವಿ, ಜೀವ ಜಗತ್ತು ಅಂತ ಕರಿತೀವಿ, ನಿರ್ಜೀವ ಜಗತ್ತು ಅಂತ ಕರಿತೀವಿ. ಜೀವ ಜಗತ್ತಿಗೂ ನಿರ್ಜೀವ ಜಗತ್ತಿಗೂ ಸಂಬಂಧ ಇದೆಯಾ ಅಂತ ಕೇಳಿದ್ರೆ, ಕೆಲವರು ಸಂಬಂಧ ಇದೆ ಅಂತ ಹೇಳ್ತಾರೆ, ಕೆಲವರು ಸಂಬಂಧ ಇಲ್ಲ ಅಂತಾರೆ. ಆ ರೀತಿ ಇದು. ಆದ್ದರಿಂದ ಸಮಾಜಶಾಸ್ತ್ರವನ್ನು ಸೆಪರೇಟಾಗಿ, ಬೇರೆ ಬೇರೆಯಾಗಿ ಅದನ್ನು ಅಧ್ಯಯನ ಮಾಡಬೇಕು ಅನ್ನೋದು ಇವರ ವಾದ. ಮತ್ತೊಬ್ಬರ ವಾದ ಏನು? ಸಂಶ್ಲೇಷಿತ ಶಾಲೆ ಅಂತ ಕರಿತೀವಿ. ಇವರೇನು ಹೇಳ್ತಾರೆ ಅಂದರೆ, ಸಮಾಜಶಾಸ್ತ್ರವನ್ನು ಪರಿಪೂರ್ಣವಾಗಿ ಬೇರೆ ಅಂತ ಕನ್ಸಿಡರ್ ಮಾಡಿ ನಾವು ಸ್ಟಡಿ ಮಾಡೋಕ್ಕಾಗಲ್ಲ. ಬೇರೆ ವಿಜ್ಞಾನಗಳು ಯಾವುದಿದೆ ಇವುಗಳ ಸಹಾಯದಿಂದ ನಾವು ಕಲ್ತ್ಕೊಳ್ಬೋದು. ಉದಾಹರಣೆಗೆ ಎಕನಾಮಿಕ್ಸ್ ಇದೆ, ಆರ್ಥಿಕತೆ ಇದೆ. ಆರ್ಥಿಕತೆಯ ಹೊರತಾಗಿ ಸಮಾಜಶಾಸ್ತ್ರವನ್ನು ನಾನು ಕಲಿತೇನೆ ಅಂದರೆ ಅದು ಆಗದಲ್ಲೇ ಇರಬಹುದು. ಧಾರ್ಮಿಕ ವಿಚಾರವನ್ನು ನಾನು ಕನ್ಸಿಡರ್ ಮಾಡುವುದೇ ಇಲ್ಲ, ಹಾಗೇನೇ ಜನನ್ನು ನಾನು ಅಧ್ಯಯನ ಮಾಡ್ತೀನಿ ಅಂದರೆ ಅದು ಸಾಧ್ಯ ಆಗದಲ್ಲೇ ಇರಬಹುದು. ಆದ್ದರಿಂದ ಸಂಶ್ಲೇಷಿತ ಶಾಲೆಯಲ್ಲಿ ಏನಂತ ಹೇಳ್ತಾರೆ ಅಂದರೆ, ನಾವು ಅಧ್ಯಯನ ಮಾಡುವಾಗ ಎಲ್ಲ ಬೇರೆ ಬೇರೆ ಶಾಸ್ತ್ರಗಳ ಜೊತೆಗೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳುತ್ತೆ. ಆದ್ದರಿಂದ ಬೇರೆ ರಾಜ್ಯ, ಬೇರೆ ದೇಶ, ಅಂತರರಾಷ್ಟ್ರೀಯ ವಿದ್ಯಮಾನಗಳನ್ನು, ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಗಳನ್ನು
ಅಧ್ಯಯನ ಮಾಡ್ತಕ್ಕಂಥದ್ದು ಸಮಾಜಶಾಸ್ತ್ರ. ಮೂಢನಂಬಿಕೆ, ಸಂಪ್ರದಾಯ ಮತ್ತು ಕಟ್ಟುಪಾಡುಗಳು ಇವು ಒಬ್ಬ ಮನುಷ್ಯನನ್ನು ಹೇಗೆ ಸಂಕಟಕ್ಕೆ ಸಿಲುಕಿಸ್ತವೆ ಅನ್ನೋದನ್ನು ಅಧ್ಯಯನ ಮಾಡ್ಬೋದು. ಹಿಂದೆ ಎಲ್ಲ ಹೇಳ್ತಾ ಇದ್ರು, ಹೆಣ್ಮಕ್ಕಳು ಕುದುರೆ ಮೇಲೆ ಕೂತ್ಕೊಳ್ಳೋ ಹಾಗಿಲ್ಲ, ಹೆಣ್ಣು ಮಕ್ಕಳು ಇಂಥ ದಿವಸ ಇಂಥ ಕೆಲಸವನ್ನು ಮಾಡೋಂಗಿಲ್ಲ. ಇದನ್ನೆಲ್ಲ ಕುಲಂಕುಷವಾಗಿ ಅಧ್ಯಯನ ಮಾಡಬೇಕು. ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆ ಬರುತ್ತೆ. ಮಾಡಬೇಕು ಅನ್ನೋ ಧೈರ್ಯ ಇದೆಯಲ್ಲ, ಆ ಧೈರ್ಯವನ್ನು ಕಲಿಸಬೇಕಾದ್ರೆ ಸಮಾಜಶಾಸ್ತ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದ ಸ್ಥಾನಮಾನ, ಗೌರವವನ್ನು ಕೊಟ್ಟು ಕಾಪಿಡುತ್ತೆ. ಹಾಗೆ ದೇವಾಲಯ, ಚರ್ಚು, ಮಸೀದಿ, ಮಠ ಇವೆಲ್ಲ ಯಾವ ರೀತಿಯಲ್ಲಿ ನಮಗೆ ಸಹಕಾರ ಕೊಡಬಹುದು ಅನ್ನೋದನ್ನು ಚಿಂತಿಸ್ಬೋದು. ಉದಾಹರಣೆಗೆ ತಿರುಪತಿ ತೆಗೆದುಕೊಳ್ಳಿ, ಧರ್ಮಸ್ಥಳ ತೆಗೆದುಕೊಳ್ಳಿ, ಸುಬ್ರಹ್ಮಣ್ಯ ತಗೊಳ್ಳಿ, ಕೈವಾರ ತಾತಯ್ಯನ ಮಠ ತೆಗೆದುಕೊಳ್ಳಿ, ಸಿದ್ಧಗಂಗಾ ಆಶ್ರಮ ತಗೊಳ್ಳಿ. ಇವೆಲ್ಲ ಆಶ್ರಮಗಳಲ್ಲಿ, ಮಠಗಳಲ್ಲಿ, ಶೃಂಗೇರಿ ಮಠಗಳಲ್ಲಿ ಸಾವಿರಾರು ಜನಕ್ಕೆ ಪ್ರತಿನಿತ್ಯ ಊಟ ಹಾಕ್ತಾರಲ್ಲ, ಹೇಗೆ ಹಾಕ್ತಾರೆ? ಜನಗಳನ್ನು ಹೆಂಗೆ ಒಟ್ಟು ಮಾಡ್ತಾರೆ? ಸ್ವಯಂ ಸೇವಕರನ್ನು ಹೆಂಗೆ ಬರಿ ಮಾಡ್ಕೊಳ್ತಾರೆ? ಇವನ್ನೆಲ್ಲವನ್ನು ಕೂಡ ನಾವು ಕಲಿಬೇಕು ಅಲ್ವಾ? ಅದಕ್ಕೋಸ್ಕರವಾಗಿ ಸಮಾಜಶಾಸ್ತ್ರ ಸಂಶ್ಲೇಷಿತ ಶಾಲೆ ಅಂತ ಕರಿತೇವೆ. ಹಾಗೆಯೇ ಸಮಾಜಶಾಸ್ತ್ರ ಬೇರೆ ಏನೇನನ್ನು ಅಧ್ಯಯನ ಮಾಡುತ್ತೆ ಅಂದರೆ, ಸಾಮಾಜಿಕ ಸಂಸ್ಥೆಯ ಬಗ್ಗೆ ಆಗಲೇ ಹೇಳಿದ್ದೀನಿ, ಸಾಮಾಜಿಕ ಪರಿವರ್ತನೆಯ ಸ್ವರೂಪವನ್ನು ಅಧ್ಯಯನ ಮಾಡುತ್ತೆ. ಜೊತೆಗೆ 21ನೇ ಶತಮಾನ ಏನಿದೆ, ಈ ಶತಮಾನ ಇವತ್ತು ಬಹಳ ದೊಡ್ಡ ಚಾಲೆಂಜ್ ಆಗಿದೆ, ದೊಡ್ಡ ಸವಾಲಾಗಿದೆ. ಯಾವ ರೀತಿಯಲ್ಲಿ ಸವಾಲಾಗಿದೆ? ನಿಮಗೆ ತಿಳಿದಿರೋ ಹಾಗೆ ಸಮಾಜದಲ್ಲಿ ಆಗಿರುವ ಬದಲಾವಣೆ ಒಬ್ಬ ಚಿಕ್ಕ ವಯಸ್ಸಿನ ಮಗುವಿನಿಂದ ದೊಡ್ಡರವರೆಗೂ ಕೂಡ ಗೊತ್ತಾಗಿದೆ. ಕುಟುಂಬ ಮತ್ತು ವಿವಾಹದ ಮೇಲೆ ಅನೇಕ ರೀತಿಯಾದಂತಹ ಪರಿಣಾಮ ಉಂಟಾಗಿದೆ. ಫ್ಯಾಮಿಲಿಗಳಲ್ಲಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ, ಜಾಯಿಂಟ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಈ ಕುಟುಂಬಗಳು ಹೇಗಿವೆ? ಎಷ್ಟು ಅವಿಭಕ್ತ ಕುಟುಂಬಗಳು ಇವತ್ತು ಇವೆ. ಕರ್ನಾಟಕದಲ್ಲೇ ಕೆಲವು ಜಾಗಗಳಲ್ಲಿ ಸುಮಾರು 200-300 ಜನ ಒಟ್ಟಾಗಿ ಇವತ್ತು ನಡೆಸ್ತಾ ಇರತಕ್ಕಂತಹ ಒಂದು ಕುಟುಂಬ ಇದೆ. ಹಾಗೆಯೇ ಒಂದು ಮನೆಯಲ್ಲಿ ಗಂಡ ಹೆಂಡತಿ, ಒಂದು ಮಗು, ಅಥವಾ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಗಂಡಸು, ಒಬ್ಬ ಹೆಂಗಸು ಲಿವಿಂಗ್ ಇನ್ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಎಷ್ಟು ದಿವಸ ಬೇಕೋ ನಾನು ನಿನ್ನೊಡನೆ ಅಷ್ಟು ದಿವಸ ಇರ್ತೀನಿ, ತದನಂತರದಲ್ಲಿ ನೀನು ಯಾರೋ ನಾನು ಯಾರೋ ಇದನ್ನು ಅಧ್ಯಯನ ಮಾಡಬೇಕು. ಯಾವ ಸಮಾಜದಿಂದ ಈ ಜನ ಬರ್ತಾರೆ ತಿಳ್ಕೊಳ್ಬೇಕು, ಇವರಿಗೆ ಭಾವನೆ ಯಾಕೆ ಬಂತು ತಿಳ್ಕೊಳ್ಬೇಕು. ಇವತ್ತಿನ ಸಮಾಜದಲ್ಲಿ ಮತ್ತೊಂದು ಆಗ್ತಾ ಇರುವ ಬದಲಾವಣೆ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮದುವೆ ಮಾಡಿಕೊಳ್ಳೋದಕ್ಕೆ ಒಂದೇ ಸರಿಗೆ ಒಪ್ಪಿಗೆಯನ್ನು ಕೊಡೋದಿಲ್ಲ. ಅವರು ನನಗೆ ಮದುವೆ ಯಾಕೆ ಬೇಕು ಅನ್ನೋ ಪ್ರಶ್ನೆ ಕೇಳ್ತಾರೆ. ಇದೆಲ್ಲ ಸಮಾಜದಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆ. ಹಾಗೆ ಬೇರೆ ಬೇರೆ ಅನೇಕ ದಿಕ್ಕುಗಳಿಂದ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗತ್ತೆ. 21ನೇ ಶತಮಾನದಲ್ಲಿ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಏನು ಅನ್ನುವ ಪ್ರಶ್ನೆಯನ್ನು ಕುರಿತಾಗಿ ಚರ್ಚೆ ಮಾಡುವುದಾದರೆ, ಸಮಾಜದಲ್ಲಿ ಇವತ್ತು ಆಗ್ತಾ ಇರತಕ್ಕಂಥದ್ದು ತರಚು ಗಾಯವ ಕೆರೆದು ಹುಣ್ಣಾಗಿ ಪದು ಕಪಿ. ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಇವತ್ತು ಯುವಜನಾಂಗ ಕ್ರೋಧಕ್ಕೆ ಒಳಗಾಗ್ತಾ ಇದ್ದಾರೆ. ಒಬ್ಬರಿಗೆ ಒಬ್ಬರು ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ಅನ್ನೋದೇನಿದೆ, ಇದು ಬಯಲಾಗಿ ಬಿಟ್ಟಿದೆ. ಮತ್ತೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಬದುಕಬೇಕು ಅನ್ನುವುದು ಪ್ರಜ್ಞೆಯೇ ಕಡಿಮೆ ಆಗಿಬಿಟ್ಟಿದೆ. ಮಾಧ್ಯಮಗಳು ಇವತ್ತು ಏನುಂಟು, ಬೇರೆ ಬೇರೆ ಖಾಸಗಿ TV ಚಾನೆಲ್ಗಳಿರಬಹುದು, ಮೊಬೈಲಲ್ಲಿ ಬರತಕ್ಕಂತಹ ಆಟಗಳು ಏನಿದೆ, ಮೊಬೈಲ್ ಗೇಮ್ಸ್ಗಳಿರಬಹುದು, ಮತ್ತು ಮೊಬೈಲ್ನಲ್ಲಿ ಬರತಕ್ಕಂತಹ ವಿಚಾರ ಏನುಂಟು, ಅಲ್ಲಿ ಬರತಕ್ಕಂತಹ ಎಂಟರ್ಟೈನ್ಮೆಂಟ್ ಏನುಂಟು, ಇವೆಲ್ಲವೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ದೊಡ್ಡ ಒಂದು ಸಮಸ್ಯೆಯಾಗಿ ಕೊಡ್ತಿದೆ.
ವಿದ್ಯಾರ್ಥಿಗಳು ಓದುವಾಗ, ಪರೀಕ್ಷೆಗೆ ಹೋಗುವಾಗ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಓದಬೇಕು ಅನ್ನುವ ಭಾವನೆ ಇತ್ತಲ್ಲ, ಅದು ಇವತ್ತು ಇಲ್ಲ ಆಗಿಬಿಟ್ಟಿದೆ. ಇದಕ್ಕೆ ನಾವು ಸೋಷಿಯಾಲಜಿ ಆಫ್ ದ ಮೀಡಿಯಾ ಅಂತ ಕರಿತೀವಿ. ಒಂದು ಮಾಧ್ಯಮ ಏನೆಲ್ಲ ತೊಂದರೆ ಮಾಡಬಹುದು ಅನ್ನೋದು ಗೊತ್ತಾಗಬೇಕಂದ್ರೆ ಇವತ್ತು ಎಲ್ಲರ ಮನೆಗಳಲ್ಲಿರತಕ್ಕಂತಹ ಈ ಮೊಬೈಲ್ನ ಹಾವಳಿ ಏನಿದೆ ಇದನ್ನು ಗಮನಿಸಬೇಕು. ಮನೆಗೆ ಯಾರಾದರೂ ಬಂದರೆ ಅವ್ರ ಜೊತೆಗೆ ಮಾತಾಡಬೇಕು ಅನ್ನುವ ಪರಿಜ್ಞಾನ ಕೂಡ ವಿದ್ಯಾರ್ಥಿಗಳಿಗೆ ಇವತ್ತಿಲ್ಲ, ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಇಲ್ಲ. ಅದರಿಂದ ನಾವು ಏನನ್ನು ಸೋಷಿಯಲ್ ಕೊಹೇಷನ್ ಅಂತ ಕರೀತಾ ಇದ್ವಿ, ಕೋಆಪರೇಷನ್ ಅಂತ ಕರೀತಾ ಇದ್ವಿ, ಕೋಆರ್ಡಿನೇಷನ್ ಅಂತ ಕರೀತಾ ಇದ್ವಿ, ಇವೆಲ್ಲವೂ ಕೂಡ ಇವತ್ತು ಅಧಃಪತನಗೊಂಡ್ಬಿಟ್ಟಿದೆ. ಜೊತೆಗೆ 21ನೆಯ ಶತಮಾನದಲ್ಲಿ ಆಗಿರುವ ಮತ್ತೊಂದು ಬಹಳ ದೊಡ್ಡ ಬದಲಾವಣೆ ಅಂದರೆ ಮಾಧ್ಯಮಗಳಲ್ಲಿ ಬರತಕ್ಕಂತಹ ಕಥೆಗಳು ಏನಿದೆ, ಯಾವುದನ್ನು ನಾವು ಧಾರಾವಾಹಿಗಳು ಅಂತ ಕರಿತೇವೆ, ಈ ಧಾರಾವಾಹಿಗಳು ಯಾವ್ಯಾವುದಿದೆ ಇವುಗಳು ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಮನಸ್ಸನ್ನು ಕದಡಿಬಿಟ್ಟಿವೆ. ಸಾಮಾಜಿಕವಾಗಿ ಏನನ್ನೆಲ್ಲ ಮಾಡಬಹುದು ಅನ್ನತಕ್ಕಂಥದ್ದು ಬಹಳ ಜನಕ್ಕೆ ಗೊತ್ತಿರಲಿಲ್ಲ. ಈ ಮಾಧ್ಯಮದಲ್ಲಿ ಬರತಕ್ಕಂತಹ ಮನೋರಂಜನೆಯ ಹೆಸರಲ್ಲಿ ಬರುವ ಧಾರಾವಾಹಿಗಳು ಚಿಕ್ಕ ಚಿಕ್ಕ ಹುಡುಗರಿಗೆ ಅತಿ ಕೆಟ್ಟ ಕೆಟ್ಟ ಪಾಠಗಳನ್ನು ಕಲಿಸೋದಕ್ಕೆ ಪ್ರಾರಂಭ ಮಾಡಿದೆ. ಇದರಿಂದಾಗಿ ಪ್ರಕ್ಷುಬ್ಧ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಹಾಗಾಗಿ ಮೀಡಿಯಾ ಸೋಷಿಯಾಲಜಿ ಅನ್ನೋದೇನಿದೆ ಇದರ ದೀರ್ಘ ಅಧ್ಯಯನ ಅತಿ ಮುಖ್ಯ ಆಗುತ್ತೆ. ಮತ್ತೊಂದು ಬಹಳ ಮುಖ್ಯ ವಿಚಾರ ಸಮಾಜಶಾಸ್ತ್ರದಲ್ಲಿ, ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರು ಯಾವತ್ತೂ ಕೂಡ ದೇ ಗೋ ಆಫ್ಟರ್ ಸಕ್ಸಸ್ ಲೈಕ್ ಎ ಮ್ಯಾಡ್ ಡಾಗ್. ಜೀವನದಲ್ಲಿ ಯಶಸ್ಸು ಮಾತ್ರನೇ ಇರಬೇಕು, ಫೇಲ್ಯೂರ್ ಅನ್ನೋದೇನಿದೆ ಇದು ಆಗಲೇಬಾರದು ಅಂತಂದರೆ ಬಹುಜನರ ಮನಸ್ಸಿನ ಪರಿಸ್ಥಿತಿಯನ್ನು ಇದು ಕದಡಿಟ್ಬಿಟ್ಟತ್ತೆ. ನಾವೆಲ್ಲ ವಾರ್ತಾಪತ್ರಿಕೆಗಳಲ್ಲಿ ನೋಡ್ತಾನೆ ಇರ್ತೀವಿ, ಅತ್ಯಂತ ಜಾಣ ವಿದ್ಯಾರ್ಥಿಗಳು ಯಾರು ತುಂಬ ಸಕ್ಸಸ್ಫುಲ್ ಅಂತ ಅಂದ್ಕೊಂಡಿರ್ತೇವೆ ಅಂಥ ಸಕ್ಸಸ್ಫುಲ್ ವಿದ್ಯಾರ್ಥಿಗಳು, ಗಂಡು ಮಕ್ಕಳಿರಬಹುದು ಹೆಣ್ಣು ಮಕ್ಕಳಿರಬಹುದು, ತಮ್ಮ ಜೀವನದ ಅಂತ್ಯವನ್ನು ಬಹುಬೇಗ ಅವರೇ ಕಂಡುಕೊಂಡ್ಬಿಡ್ತಾರೆ. ಅಂದರೆ ಅರ್ಥ ಏನಾಯಿತು, ಅವರಿಗೆ ಸೋಲಿನ ಒಂದು ಅಂಶವನ್ನು ಕೂಡ ಸ್ವೀಕಾರ ಮಾಡುವ ಮನೋಭಾವನೆ ಇರುವುದಿಲ್ಲ. ಇಂಥ ಜನಾಂಗ ಜಾಸ್ತಿ ಆಗ್ತಾ ಹೋದರೆ ಒಂದು ಸೋಷಿಯಲ್ ಹೆಲ್ತ್ ಅಂತ ಇದೆ, ಸಾಮಾಜಿಕ ಆರೋಗ್ಯ ಅಂತ ಇದೆ, ಅದು ಪೂರ್ಣ ಇಲ್ಲದಂಗೆ ಆಗಿಬಿಡುತ್ತೆ. ಹಾಗಾಗಿ 21ನೆಯ ಶತಮಾನದಲ್ಲಿ ಆಗಬೇಕಾಗಿರತಕ್ಕಂಥದ್ದು ಮಾವು ಸಸಿಯನ್ನು ನೆಟ್ಟು ಬೇವುಣಲು ಸಿದ್ಧನಿರು. ನಾನು ಹಾಕ್ತಕ್ಕಂತಹ ಒಂದು ಸೀಡ್ ಏನಿದೆ ಅದು ತುಂಬ ಒಳ್ಳೆಯ ಸೀಡೇ ಇರಬಹುದು, ಮಾವಿನ ಹಣ್ಣಿನ ಬೀಜವೇ ಇರಬಹುದು, ಅದರ ಓಟೆಯೇ ಇರಬಹುದು. ಅಂಥ ಒಂದು ಓಟೆಯನ್ನು ಹಾಕಿದ್ರೆ ಅದರಿಂದ ಬರುವ ಫಲ ಅತ್ಯಂತ ಕಹಿ ಮಾವಿನ ಹಣ್ಣಿನ ಈಲ್ಡ್ ಏನಾದರೂ ಬಂತು ಅಂತಂದರೆ ಆ ಮಾವಿನ ಮರದ ಬಗ್ಗೆನೇ ಬೇಸರ ಪ್ರಾರಂಭ ಆಗಿಬಿಡುತ್ತೆ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಸೋಲನ್ನು ಒಪ್ಪಿಕೊಳ್ಳತಕ್ಕಂತಹ ಮನೋಭಾವ ಬೆಳಿಬೇಕು ಅಂದರೆ ಯಾವ ಸಮಾಜದಲ್ಲಿ ಎಂತಹ ಸೋಲಿನ ಅಂಶಗಳು ಬಂದಿವೆ ಅನ್ನೋದನ್ನು ಮಕ್ಕಳಿಗೆ ನಾವು ತಿಳಿಸಬೇಕಾಗತ್ತೆ. ನನ್ನ ಕ್ಷೇತ್ರ ಶಿಕ್ಷಣ. ಶೈಕ್ಷಣಿಕವಾಗಿ ಆಲೋಚನೆ ಮಾಡೋದಾದರೆ ಶೈಕ್ಷಣಿಕ ಸಮಾಜಶಾಸ್ತ್ರದಲ್ಲಿ ಏನನ್ನು ಕಲ್ತ್ಕೊಳ್ತೇವೆ, ಯಾವ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಅವನು ಕಲಿಬೇಕಾದ್ರೆ ಮತ್ತೊಬ್ಬ ವಿದ್ಯಾರ್ಥಿಯ ಜೊತೆಗೂಡಿ ಕಲಿತಾಗ ಅವನಿಗೆ ಕಲಿವು ಚೆನ್ನಾಗಿರುತ್ತಾ ಅಥವಾ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ತಾನಷ್ಟೇ ಕುಳಿತುಕೊಂಡು ಓದಿದಾಗ ಅವನಿಗೆ ವಿಷಯದ ಅರ್ಥವಾಗುತ್ತಾ. ಇದನ್ನು ವೈಗೋಸ್ಕಿ ಅಂತ
ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ಅಂತ ಕರೀತಾರೆ. ನಾನಿದನ್ನು ಅನೇಕ ಶಾಲೆಗಳಲ್ಲಿ ಪ್ರಯೋಗ ಮಾಡಿದ್ದೇನೆ. ಯಾವ ಯಾವ ವಿದ್ಯಾರ್ಥಿಗಳು ಓದುವುದಿಲ್ಲ ಅಂಥ ವಿದ್ಯಾರ್ಥಿಗಳನ್ನು 4 ಜನ 5 ಜನದ ಗುಂಪು ಮಾಡಿ ಅದರೊಳಗಡೆ ಓದುವ ಒಬ್ಬ ವಿದ್ಯಾರ್ಥಿಯನ್ನು ಜೊತೆಗಿಟ್ಟು ಅಷ್ಟೂ ಜನ ಒಟ್ಟಿಗೆ ಕೂತ್ಕೊಂಡು ಓದು ಹಾಗೆ ಮಾಡಿದಾಗ ಕಲಿವು ಚೆನ್ನಾಗಾಗತ್ತೆ. ಫಾರ್ ಸೋಷಿಯಾಲಜಿ ಹೆಲ್ಪ್ಸ್ ಇನ್ ಲರ್ನಿಂಗ್ ಬೆಟರ್, ಲರ್ನಿಂಗ್ ಇಫೆಕ್ಟಿವ್ಲಿ. ಜೊತೆಗೆ ಒಬ್ಬೊಬ್ಬ ಮನುಷ್ಯ ಏನಿದ್ದಾನೆ ಆ ಎಲ್ಲ ಮನುಷ್ಯರಲ್ಲೂ ಕೂಡ ದೇವ ದಾನವ ರಣರಂಗ ಮಾನವ ಹೃದಯ ಅಂತ ಹೇಳ್ತಾರೆ. ನನ್ನ ಮನಸ್ಸೇನಿದೆ ಈ ಮನಸ್ಸಿನಲ್ಲಿ ದೇವ ದಾನವ ಒಟ್ಟೊಟ್ಟಾಗಿ ಇದ್ದಾರೆ. ಅರ್ಧ ನಾರೀಶ್ವರನೋ ಮನುಜ ಅಂತ ಕರೀತಾರೆ. ನನ್ನೊಳಗಡೆ ಒಂದು ಹೆಣ್ಣು, ನನ್ನೊಳಗಡೆ ಒಂದು ಗಂಡು. ಈ ರೀತಿಯಾದಂಥ ವ್ಯಕ್ತಿತ್ವವನ್ನು ಧರಿಸಿರುವ ಈ ದೇಹ ಏನಿದೆ, ಇಂಥದ್ದೇ ಬೇರೆ ಬೇರೆ ದೇಹಗಳ ಜೊತೆಗೆ ನಾನು ವರ್ತನೆ ಮಾಡುವಾಗ ನಾನು ನನ್ನ ಯಾವ ಭಾಗವನ್ನು ವರ್ತನೆಯಲ್ಲಿ ಅಳವಡಿಸ್ಕೊಂಡಿರ್ತೇನೆ, ಭಾವನೆ ಹೇಗಿರುತ್ತೆ? ಇದಕ್ಕೆ ನಿಮಗೆ ಗೊತ್ತಿರ್ಬೋದು, ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಕರೀತಾರೆ. ಒಂದೊಂದು ಸಮಯದಲ್ಲಿ ಒಬ್ಬ ವ್ಯಕ್ತಿ ಒಂದೊಂದು ರೀತಿಯಲ್ಲಿ ವರ್ತಿಸ್ತಾನೆ. ಹಾಗೆ ವರ್ತನೆಗೆ ಕಾರಣಗಳು ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದರೆ ನಾವು ಸಮಾಜಶಾಸ್ತ್ರದ ಅಧ್ಯಯನ ಮಾಡಬೇಕು. ಜೊತೆಗೆ ಯಾವ ಯಾವ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳು ಅಂತ ಕರಿತೀವಿ, ಅಥವಾ ಅಭಿವೃದ್ಧಿ ಇಲ್ಲದ ರಾಷ್ಟ್ರಗಳು ಅಂತ ಕರಿತೀವಿ, ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಕರಿತೀವಿ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತ ಕರಿತೀವಿ, ಡೆವಲಪ್ಡ್ ಕಂಟ್ರೀಸ್, ಡೆವಲಪಿಂಗ್ ಕಂಟ್ರೀಸ್, ಥರ್ಡ್ ವರ್ಲ್ಡ್ ಕಂಟ್ರೀಸ್. ಈ 3 ರಾಷ್ಟ್ರಗಳು ಯಾವುದುಂಟು, ಈ ರಾಷ್ಟ್ರಗಳಲ್ಲಿರುವ ಸಮಾಜ ಪೂರ್ತಿಯಾಗಿ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಹಾಗಾದರೆ ಒಂದು ಅಭಿವೃದ್ಧಿಶೀಲ ರಹಿತ ರಾಷ್ಟ್ರ ಅಭಿವೃದ್ಧಿಶೀಲ ರಾಷ್ಟ್ರವಾಗಬೇಕು ಅಂತಂದಾಗ ಏನೆಲ್ಲ ಮಾಡಬೇಕು, ಏನೆಲ್ಲ ಆಯಾಮಗಳನ್ನು ನೋಡಬೇಕು ಅನ್ನುವಾಗ ಸೋಷಿಯಾಲಜಿ ಸಹಾಯ ಮಾಡುತ್ತೆ. APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಒಂದು ಅಭಿವೃದ್ಧಿಶೀಲ ರಾಷ್ಟ್ರದ ಗುಣಲಕ್ಷಣ ಏನು ಅಂತಂದರೆ, ಯಾವುದೇ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವುದಕ್ಕೆ ಒಂದು ರಸ್ತೆ ಮಾರ್ಗ ಇರಬೇಕು, ಗ್ರಾಮ್ ಸಡಕ್ ಯೋಜನಾ. ಹಾಗೆಯೇ ಕುಡಿಯುವ ನೀರಿಗೆ ಯಾವ ಕೊರತೆಯೂ ಇರಬಾರ್ದು. ಎಲ್ಲ ಜನರಿಗೂ ಒಪ್ಪತ್ತಿನ ಊಟವಾದರೂ ದೊರಕಲೇಬೇಕು. ಅಂದರೆ ಇಟ್ ಈಸ್ ಫುಡ್ ಫಾರ್ ಅಟ್ಲೀಸ್ಟ್ 1 meal a day. ಈ ಥರದ ಎಲ್ಲ ಯೋಜನೆಗಳನ್ನು ನಾನು ಕಾರ್ಯ ತತ್ಪರತೆಯಿಂದ ಮಾಡಬೇಕು ಅಂತಂದಾಗ ಸಮಾಜದಲ್ಲಿ ಇಂಥವರ ಸಂಖ್ಯೆ ಎಷ್ಟಿದೆ, ಇವರು ಯಾವ ಯಾವ ಹಿನ್ನೆಲೆಯಿಂದ ಬಂದವರು, ಇವರಿಗೆ ಯಾಕೆ ಹೀಗಾಯಿತು ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡುವಂಥದ್ದು ಸಮಾಜಶಾಸ್ತ್ರ. ಈವರೆಗೂ ನಾವು ಚರ್ಚಿಸತಕ್ಕಂಥದ್ದು ಸಮಾಜಶಾಸ್ತ್ರ ಅಂದರೆ ಏನು, ಅದರ ಸ್ವರೂಪ ಏನು, ಸಮಾಜಶಾಸ್ತ್ರವನ್ನು ಕಲಿಯುವುದರಿಂದ ಯಾವ ರೀತಿಯ ಅನುಕೂಲತೆಗಳು ಇರುತ್ತೆ, ಸಮಾಜದ ನೀತಿಯನ್ನು ನಿರೂಪಿಸುವುದಕ್ಕೆ ಸಮಾಜಶಾಸ್ತ್ರದ ಅಧ್ಯಯನ ಯಾವ ಕೊಡುಗೆಯನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಧನ್ಯವಾದಗಳು.